स्वराट् तेने ब्रह्महृदाय आदिकवये मुह्यन्ति यं सूरयः तेजो वारिवृतां यथा विनिमयो यत्र त्रिसर्गो मृषा धाम्ना स्वेन सदा निरस्तद्भकं सत्यं परं धीमहि सृष्टिस्थित्यप्ययेहानितिभितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषः शत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो गुरुरपि परमः चिन्तये तं महान्तं वरीयानेशते प्रश्नः कृतो लोकहितं नृपः ಆತ್ಮವಿಸ್ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಷು ಯಃ ಪರಃ ಅಷ್ಟು ಹೇಳಿ ದೇಹಾಪತ್ಯ ಕರತ್ರಾದಿಷು ಆತ್ಮದೈನ್ಯೇಷು ಅಸತ್ಸ್ವಪಿ ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ದೇಹ ಅಪತ್ಯ ಕಲತ್ರ ಮೊದಲಾದವರೆಲ್ಲ ಆತ್ಮದೈನ್ಯೇಷು ತನಗೆ ದೀನತೆಯನ್ನು ಉಂಟು ಮಾಡತಕ್ಕಂಥವರು, ಅಸತ್ಸ್ವಪಿ ಅಮಂಗಳಕರರು, ತೇಷು ಪ್ರಸಕ್ತಃ ಅನಭಿಶ್ವಂಗ ಇತ್ತಲ್ಲ ಹಾಗೆ ಅಭಿಶ್ವಕ್ತಃ ನಿಧನಂ ಪಶ್ಯನ್ನಪಿ ನ ಪಶ್ಯತಿ. ತನಗೆ ಅನರ್ಥವಾಗೋದನ್ನು ನಿಧನ ಅಂದರೆ ಅನರ್ಥ ಸಾವು, ಅದನ್ನು ಪಶ್ಯನ್ನಪಿ ನ ಪಶ್ಯತಿ, ನಿತ್ಯ ಅನುಭವ ಬಂದರೂ ಕೂಡ ಏನು ಮಾಡ್ತಾನೆ ಅವನು, ಇನ್ನೂ ಆ ಬಗ್ಗೆ ಯೋಚನೆ ಪಶ್ಯನ್ನಪಿ ನ ಪಶ್ಯತಿ, ನೋಡಿದರೂ ನೋಡೋದಿಲ್ಲ ಅಂದ್ರೆ ಏನರ್ಥ, ನೋಡಿದರೂ ಅರ್ಥ ಮಾಡ್ಕೊಡೋದಿಲ್ಲ ಅಂತ. ಹೊರಗೆ ನೋಡಿದರೂ ಒಳಗಿಂದ ನೋಡೋದಿಲ್ಲ, ಹೊರಗೆ ನೋಡಿದ ಒಳಗೆ ನೋಡಲಿಲ್ಲ ಅಂತ ಅರ್ಥ. ಗುಣಾನುಕಥನೆ ಹರೇಹೇ ಪ್ರಾಯೇಣ ಮುನಯೋ ರಾಜನ್ ನಿವೃತ್ತ ವಿಧಿ ನಿಷೇಧತಃ ನೈರ್ಗುಣ್ಯಸ್ಥ ರಮಂತೆ ಸ್ಮ. ಗುಣಾನುಕಥನೆ ಹರೇಹೇ ಪ್ರಾಯೇಣ ಮುನಯ ರಾಜನ್, ಮುನಿಗಳೆಲ್ಲ ದೊಡ್ಡವರು ಜ್ಞಾನಿಗಳೆಲ್ಲ ಹೇಗಿರ್ತಾರೆ, ನಿವೃತ್ತಾ ವಿಧಿ ನಿಷೇಧತಃ, ವಿಧಿ ನಿಷೇಧಗಳ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕೆಂದರೆ ಅವ್ರು ಸರಿಯಾಗಿ ಮಾಡ್ತಾರೆ ಅಂತ ಗೊತ್ತು ಅವರಿಗೆ. ನೈರ್ಗುಣ್ಯಸ್ಥಾ ರಮಂತೆ ಸ್ಮ, ಅವರೆಲ್ಲ ನೈರ್ಗುಣ್ಯಸ್ಥ ಏನು, ತ್ರಿಗುಣಗಳನ್ನು ಮೀರಿ ನಡೆಯುವ ಗುಣಾತೀತರಾಗಿ ವರ್ತಿಸ್ತಾರೆ. 14ನೇ ಅಧ್ಯಾಯದ ದೊಡ್ಡ ಸಾರ ಗುಣಾತೀತ ಸಮುಚ್ಯತೆ. ಇನ್ನು ನೈರ್ಗುಣ್ಯ ಅಂತ ಹೇಳಿದರೆ ಈ ಪ್ರಕೃತಿ ಗುಣ ಇಲ್ಲದಿರುವಿಕೆ, ಅದಿರೋದು ದೇವರಲ್ಲಿ. ನೈರ್ಗುಣ್ಯಸ್ಥಾ ಸದಾ ದೇವರಲ್ಲೇ ಮನಸ್ಸಾಕಿಬಿಟ್ಟು ರಮಂತೆ ಸ್ಮ, ಆನಂದವಾಗಿರ್ತಾರೆ. ಗುಣ ಏನು ಮಾಡಿ ಆನಂದ ಮಾಡ್ತಾರೆ ಅಂದರೆ ಹರೇಹೇ ಗುಣಾನುಕಥನೇ ರಮಂತೆ. ಹರೇಹೇ ಗುಣ ಅನುಕಥನ ಮತ್ತೆ ಮತ್ತೆ ಹೇಳೋದು. ಹರೇಹೇ ಗುಣಕಥನ ಕಥನೇ ಹರೇಹೇ ರಮಂತೆ ಅಂದರೆ ಯಾರು ತಿಳುವಳಿಕೆ ಇಲ್ಲದೇನೆ ಪಶ್ಯನ್ನಪಿ ನ ಪಶ್ಯತಿ ಆ ರೀತಿ ಇರ್ತಾರೆ, ಆ ರೀತಿ ಜ್ಞಾನಿಗಳಿರೋದಿಲ್ಲ. ಅವರೆಲ್ಲ ಕೂಡ ಸಂಸಾರಕ್ಕೆ ಅಂಟಿಕೊಳ್ಳೋದಿಲ್ಲ, ಇರೋದು ಬೇರೆ ಅಂಟಿಕೊಳ್ಳೋದು ಬೇರೆ. ನೀರಲ್ಲಿ ಇಡದೆ ಹೋದರೆ ಬೆಳೆಯೋದೇ ಇಲ್ಲ ತಾವರೆ, ಅಂಟಿಕೊಂಡ್ರೆ ಭಯ ಆಗೋದಿಲ್ಲ. ಅಂಟಿಕೊಳ್ಳೋದೇ ಬೆಳೆಯೋದು, ನೀರಲ್ಲಿ ಇರಬೇಕು. ನೀರು ಅಂದರೆ ಸಂಸಾರ ಬಂಧನ, ಅದು ಹೇಗಿರಬೇಕು ಅಂದರೆ ಅಂಟಿಕೊಳ್ತೇ ಇರಬೇಕು ಅದರೊಳಗೆ. ಇವತ್ತು ನೆಲದ ಮೇಲೆ ಹೋಗ್ಬೇಕಿಲ್ಲ, ವೆಹಿಕಲ್ ಹೋಗ್ತಿದ್ರೆ ನೆಲ ಆಶ್ರಯ ಬೇಕು, ಅದು ಅಂಟ್ಕೊಂಡ್ಬಿಟ್ರೆ ನಿಂತು ಹೋಗ್ಬಿಡುತ್ತೆ ಆಮೇಲೆ. ಅದು ವೆಹಿಕಲ್ಲು ಭೂಮಿ ಟಚ್ ಮಾಡದೆ ಹೋದರೆ ಅದು ಮುಂದಕ್ಕೆ ಹೋಗ್ಲಿಕ್ಕಾಗೋದಿಲ್ಲ, ಅಲ್ಲೇ ಭಾರಿ ಟಚ್ ಮಾಡಿದ್ರೆ ಮುಂದಕ್ಕೆ ಹೋಗೋದಿಲ್ಲ. ಮತ್ತೆ ಅದಕ್ಕೆ ಎಷ್ಟಿರ್ಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ. ಆ ರೀತಿ ಇದ್ದರೆ ಮಾರ್ಗ ಸುಲಭವಾಗಿ ಸಾಗುತ್ತೆ. ಆದ್ದರಿಂದ ಹೆಚ್ಚು ಸಕ್ತರಾಗಬಾರ್ದು ಅಂಥೇಳಿ ಹಾಗಿದ್ದಾರೆ. ಆ ಸಾಧ್ಯರ ಇದ್ದಾರಲ್ಲ ಜ್ಞಾನಿಗಳು ದೃಷ್ಟಾಂತ ಕೊಟ್ಟು. ಮತ್ತು ಹೇಗೆ ಸುಖ ಪಡಬೇಕು ಅವರು, ದೇಹಾಪತ್ಯ ಬಿಟ್ಟುಬಿಟ್ಟರೆ ಸುಖ ಹೇಗೆ ಪಡಬೇಕು ಅಂದರೆ ಹರೇಹೇ ಗುಣಾನುಕಥನೆ, ದೇವ್ರ ಗುಣ ಕೊಂಡಾಡ್ತಾ ಇದ್ದರೆ ಸುಖ ಬರುತ್ತೆ, ಹೊರತು ಬೇರೆ ಇಲ್ಲ. ಆಫೀಸ್ ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾರಲ್ಲ ನಮಗೀಗ, ಮನೆ ಕೆಲಸ ಮಾಡಿದ್ರೆ ದುಡ್ಡು ಕೊಡೋದಿಲ್ಲ, ಆಫೀಸ್ ದುಡ್ಡು ಕೊಡ್ತಾರೆ. ಅದಕ್ಕೆ ದೇವ್ರ ಕೆಲಸ ಮಾಡಿದ್ರೆ ಏನಾಗತ್ತಾಗ ರಕ್ಷಣೆ ಮಾಡೇ ಮಾಡ್ತಾನೆ, ನಮ್ಮ ಕೆಲಸ ಮಾಡಿದ್ರೆ ರಕ್ಷಣೆ ಮಾಡೋದಿಲ್ಲ. ಧ್ಯಾನಾಪೇಕ್ಷೆಯ ಪ್ರಾಯೇಣ, ದೇವ ಮುನೆಯ ಅಂತ ಹೇಳಬೇಕಾದ್ರೆ ಪ್ರಾಯೇಣ ಅಂತ ಹೇಳಿದರು, ಮೋಸ್ಟ್ಲಿ ಅಂತ ಅರ್ಥ. ಯಾಕೆ ಹಾಗೆ ಹೇಳಿದ್ರು ಅಂದರೆ ಧ್ಯಾನಾಪೇಕ್ಷೆಯ, ಧ್ಯಾನ ಮಾಡಿದಾಗ ಪೂರ್ತಿ, ಇಲ್ಲದೆ ಹೋದರೆ ಸ್ವಲ್ಪ ಕಡಿಮೆ. ಅದಕ್ಕೂ ತೋರ್ಸೋಕ್ಕೋಸ್ಕರ ಯಾವಾಗ ಧ್ಯಾನ ಮಾಡೋಕ್ಕಾಗೋದಿಲ್ಲ, ಆದ್ದರಿಂದ ಅವರು ಪ್ರಾಯೇಣ ಅಂತ ಹೇಳಿದರು. ನೈರ್ಗುಣ್ಯಸ್ಥಾ ಅಂದರೆ ಮುಕ್ತಾಹ, ನಿಸ್ತ್ರೈಗುಣ್ಯೋ ಭವಾರ್ಜುನ ಬಂದಿದೆ ಅದು. ಅದೇ ರೀತಿಯೇ ಕರ್ಮಣ ಮರಾರಂಭಾತ್ ನೈಷ್ಕರ್ಮ್ಯಂ ಪುರುಷೋಸ್ತುತೆ. ನೈಷ್ಕರ್ಮ್ಯ ಅಂತ ಹೇಳಿದರೆ ಮುಕ್ತಿ, ನೈರ್ಗುಣ್ಯದ ಸ್ಥಳ ಅಂದರೆ ಮುಕ್ತರಾಗೋದು. ಮುಕ್ತರಾಗಿ ಯಾವುದರಿಂದ ಮುಕ್ತರಾಗಿರ್ತಾರೆ, ಈ ಅಟ್ಯಾಚ್ಮೆಂಟಿಂದ ಮುಕ್ತರಾಗಿರ್ತಾರೆ. ಇದಿಷ್ಟು ದೃಷ್ಟಾಂತ, ಮುಕ್ತರ ದೃಷ್ಟಾಂತ ಕೊಟ್ಟಿರೋರಿಗೆ ಅರ್ಥ ಆಗೋದಿಲ್ಲ. ಇಲ್ಲಿರೋದೇ ಕೊಡಬೇಕು,
ಆದ್ದರಿಂದ ಸಂಸಾರ ಬಂಧನ ಮುಕ್ತರಾಗಿರುತ್ತಾರೆ, ಅಭಿಮಾನ ಮುಕ್ತರಾಗಿರ್ತಾರೆ ಹೊರತು ಅವರು ದೇಹ ಬಿಟ್ಟು ಇರೋದಿಲ್ಲ, ಮತ್ತು ಇನ್ನೂ ಮುಕ್ತರೂ ಆಗಿಲ್ಲ. ಆದರೆ ನಿರ್ಲಿಪ್ತರಾಗಿರೋದ್ರಿಂದ ಅವ್ರ ಸಾಧನೆಗೆ ಅಡ್ಡಿ ಆತಂಕ ಬರೋದಿಲ್ಲ. ದೇವರ ಗುಣಾನುಕಥನ ಮಾಡ್ಕೊಂಡಿರ್ತಾರೆ ಅಂದಮೇಲೆ ಈ ನಿರ್ಗುಣ ಬರೋಣ ಏನಂತ ಕಥನ ಮಾಡಬೇಕು ಅವ್ರು? ನಿರ್ಗುಣ ಎಷ್ಟು ಅಂತ ಹೇಳಿದ್ರೆ ಅಷ್ಟೇ, ಅದು ನಿರ್ಗುಣ ಅಂತ ಹೇಳಿದರೆ ಹೇಳೋದಕ್ಕೇನೂ ಇಲ್ಲ ಅಲ್ಲಿ. ಭಾಗವತಂ ನಾಮ ಇದಂ ಏತತ್ ಸಾಮಗಾಯನ್ ನಾಸ್ತೆ ಇತಿ ಶ್ರುತೇ. ಇದು ಸಂಸಾರದಲ್ಲಿ ಹೇಳಿ, ಮುಕ್ತಿಯಲ್ಲಂತೂ ಏತತ್ ಸಾಮಗಾಯನ್ ನಾಸ್ತೆ, ದೇವರನ್ನು ಯಾವಾಗಲೂ ಗಾನ ಮಾಡ್ಕೊಂಡಿರ್ತಾರೆ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದೌ ಪಿತುರ್ದ್ವೈಪಾಯನಾದಹಂ. ಇದಂ ಭಾಗವತಂ ನಾಮ ಪುರಾಣಂ. ನಿನ್ನ ಪ್ರಶ್ನೆಗೆ ಮುಖ್ಯ ಉತ್ತರ ಯಾವುದು ಅಂದರೆ ಭಾಗವತ ಪುರಾಣನೇ ಉತ್ತರ. ಅದೆಂಥದ್ದು ಸಾಮಾನ್ಯ ಗ್ರಂಥ ಅಲ್ಲ, ಬ್ರಹ್ಮ ಸಂಹಿತಂ. ಬ್ರಹ್ಮ ಅಂದರೆ ವೇದ ಸದೃಶವಾದಂಥ ಗ್ರಂಥ. ಇನ್ನೊಂದರ್ಥ ಬ್ರಹ್ಮಣ ಸಮ್ಯಕ್ ಮಿತಂ, ಬ್ರಹ್ಮದೇವರಿಂದನೇ ತಿಳಿಯಲ್ಪಟ್ಟರು. ಮೊದಲ ಚತುಶ್ಲೋಕಿ ಭಾಗವತ ಬಂದಿತ್ತು ಬ್ರಹ್ಮದೇವರು ಕೇಳಿ, ಆದ್ದರಿಂದ ಬ್ರಹ್ಮ ಸಂಹಿತಂ. ಅಧೀತವಾನ್ ದ್ವಾಪರಾದವು, ನಾನಿದನ್ನು ಅಧ್ಯಯನ ಮಾಡಿದ್ದೇನೆ. ದ್ವಾಪರದ ಪ್ರಾರಂಭದಲ್ಲಿ ಅಧ್ಯಯನ ಮಾಡಿದ್ದೇನೆ ಅಂತ ಮೇಲ್ನೋಟಕ್ಕರ್ಥ ಬಿಡಿಸಿಡ್ತಾರೆ. ಯಾರಿಂದ? ನಮ್ಮಪ್ಪ ವೇದವ್ಯಾಸರಿಂದ. ಪಿತುಹು ದ್ವೈಪಾಯನಾದಹಂ, ನಾನು ಅಹಂ ಕೊನೆಗೆ ಅಹಂ ಹೇಳಿದರು. ಮೊದಲಿಗೆ ಅಹಂ ಬರಲೇ ಇಲ್ಲ, ಕೊನೆಗೆ ಅಹಂ ಬಂತು. ಮೊದಲ ಅಹಂ ಬಂದರೆ ಬಂಧನ, ಕೊನೆಗೆ ಬಂದರೆ ಮೋಚನ. ಕೊನೆಗೆ ಬಂದ್ರೇನು? ಪ್ಯಾಸಿವ್ ಅಂತ ಅರ್ಥ. ದ್ವಾಪರೇಚ ಆದೌಚ. ಇಲ್ಲಿ ದ್ವಾಪರಾದವು ಅಂತ ಪ್ರಶ್ನೆ ಬಂದರೆ, ದ್ವಾಪರದ ಆದಿಯಲ್ಲಿ ಕೃಷ್ಣಾವತಾರ ಆಗಿಲ್ಲ ಮತ್ತು ವ್ಯಾಸಾವತಾರನೂ ಆಗಿಲ್ಲ. ದ್ವಾಪರಾದವು ಅಂತ ಹೇಗೆ ಹೇಳಿದರು ಅಂದರೆ ಹಾಗಲ್ಲ. ದ್ವಾಪರದ ಮೊದಲಿಗೆ ಅಂತ ಅರ್ಥ ಅಲ್ಲ. ದ್ವಾಪರ ಯುಗದಲ್ಲಿ ಕೃಷ್ಣಾವತಾರ ಎರಡಿವೆ. ಅದರಲ್ಲಿ ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ. ಮೊದಲವತಾರ ಮಾಡಿದ್ದ್ಯಾವುದು? ವಾಸಿಷ್ಠ ಕೃಷ್ಣ. ಅದಕ್ಕೆ ಆ ಅರ್ಥ ಮಾಡಬೇಕು. ಅವ್ರು ಸುಮ್ಮನೆ ಓದಬಾರ್ದು. ಉಳಿದವ್ರು ತಿದ್ಕೊಂಡ್ಬಿಡ್ತಾರೆ. ದ್ವಾಪರ ಏನು ತಪ್ಪರದ ವೇದವ್ಯಾಸ ತಿದ್ದುಕೊಂಡ್ಬಿಡ್ತಾರೆ. ತಿದ್ದಬಾರ್ದು, ಅರ್ಥ ಮಾಡ್ಕೋಬೇಕು. ಇವತ್ತು ಅದೊಂದು ದೊಡ್ಡ ವಿಶಿಷ್ಟವಾದ ಒಂದು ಕೆಟ್ಟ ಅಭ್ಯಾಸ. ಅರ್ಥ ಆಗದಲ್ಲಿ ತಿದ್ಕೊಂಡ್ಬಿಟ್ಟು ಓದಿಬಿಡೋದು. ಆಮೇಲೆ ವ್ಯಾಸ ಷಟ್ಶತವರ್ಷೀಯೋ ಧೃತರಾಷ್ಟ್ರಮಜೀ ಜನತಿಥಿ ಸ್ಕಾಂದೇ. ಕೃಷ್ಣಾವತಾರ ಮೊದಲು, ವ್ಯಾಸಾವತಾರ ಮೊದಲು ಅಂತ ಹೇಳೋದಕ್ಕೆ ಮಹಾಭಾರತದ ಸಂಬಂಧಪಟ್ಟ ವಿಚಾರ ಹೇಳ್ತಾರೆ. ಸ್ಕಾಂದೆ. ಇವತ್ತು ಧೃತರಾಷ್ಟ್ರ ಹುಟ್ಟಿದ, ಆಮೇಲೆ ದುರ್ಯೋಧನ, ಆಮೇಲೆ ಭೀಮಸ ಒಂದು ದಿವಸ ಆದಮೇಲೆ, ಆಮೇಲೆ 5 ತಿಂಗಳಾದಮೇಲೆ ಕೃಷ್ಣ. ಅಂದಮೇಲೆ ಕೃಷ್ಣ ಎದ್ದು ಧೃತರಾಷ್ಟ್ರ ಆದಮೇಲೆ ಹುಟ್ಟಿದ್ದು ಅಂತ ಅಷ್ಟು ಅರ್ಥ ಆಯಿತು. ವೇದವ್ಯಾಸರು ಧೃತರಾಷ್ಟ್ರ ಹುಟ್ಟಿಸಿದಾಗ, ಹುಟ್ಟಿಸದೆ ಅವರು ಅಂದಮೇಲೆ ಯಾರು ಸೀನಿಯರ್ ಆದ್ರೆ, ಈಗ ಯಾವ ರೂಪ ಸೀನಿಯರ್ ಆಯಿತು? ಆದರೆ ಎಷ್ಟು ವರ್ಷ? 600 ವರ್ಷ ಮುಂಚೆ ಗೊತ್ತಾಯ್ತು ಧೃತರಾಷ್ಟ್ರ. ಹೌದು, ದ್ವಾಪರ ಕೊನೆ ಭಾಗ. ಇವು ಇಯರ್ ಎಂಡಲ್ಲಿ ಬರಲ್ಲ, ಅಕ್ಟೋಬರಿಂದ ಶುರುವಾಗುತ್ತೆ ಇಯರ್ ಎಂಡ್. ಅಕ್ಟೋಬರ್, ನವಂಬರ್, ಅಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ ಇಯರ್ ಎಂಡ್ ಶುರುವಾದಾಗೆ ಆ ಥರ ದ್ವಾಪರದ ಆದಿ, ದ್ವಾಪರದ ಅಂತ್ಯ. ಅದರಲ್ಲಿ ಅಂತ್ಯದಲ್ಲಿ 2 ಅವತಾರ. ಅದರಲ್ಲಿ ಮೊದಲಾಗಿದ್ದು ಯಾವುದು? ವ್ಯಾಸಾವತಾರ. ಅದು ವ್ಯಾಸಾವತಾರ ರೆಫರ್ ಮಾಡೋಕ್ಕೋಸ್ಕರ ದ್ವಾಪರೇ ಆದೌ ದ್ವಾಪರಾದೌ ಅಂತ ಬಿಡಿಸಿಡಿದರು. ವ್ಯಾಸ ಷಟ್ಶತವರ್ಷೀಯೋ ಧೃತರಾಷ್ಟ್ರಂ ಅಜಿ ಜನತಿಥಿ ಸ್ಕಾಂದೇ ಪರಿನಿಷ್ಠಿತೋಪಿ ನೈರ್ಗುಣ್ಯ ಉತ್ತಮ ಶ್ಲೋಕ ಲೀಲೆಯ. ಇಲ್ಲಿ ನೋಡಿದರೆ ನಾನು ಅಧ್ಯಯನ ಮಾಡಿದೆ, ತಿಳ್ಕೊಂಡೆ ಅಂತ ಹೇಳಿದ್ರಿಂದ ರುದ್ರದೇವರು ಇನ್ನೂ ಏನವರು? ಸರ್ವೋತ್ತಮರಲ್ಲ. ಇನ್ನು ತಿಳ್ಕೊಂಡಿದ್ದಾರೆ. ಜ್ಞಾನ ಸಂಪಾದನೆ ಹೇಳಿಕೊಟ್ಟವರು ವೇದವ್ಯಾಸ ದೇವರು, ಹಿಡಿಸ್ಕೊಂಡವ್ರು ಇವರು. ಯಾರು ದೊಡ್ಡವರು? ಅವ್ರು ಯಾರು? ಹರಿ ಅವತಾರ. ಸೊ ಹರಿರೇವ ಪರ ಅಂತ ಸಿದ್ಧ ಆಯ್ತು ನನಗೆ. ಪರಿಷ್ಠಿತೋಪಿ ತ್ರೈರ್ಗುಣ್ಯೇ ನೈರ್ಗುಣ್ಯೇ, ಮುಂದೆ ಉತ್ತಮ ಶ್ಲೋಕ ಲೀಲೆಯ ಗೃಹೀತ ಚೇತ ರಾಜರ್ಷೇ ಆಖ್ಯಾನಂ ಯದಧೀತವಾನ್. ಇಲ್ಲಿ ತಮ್ಮ ಬಗ್ಗೆ ಇನ್ನೊಂದು ವಿಷಯ ಹೇಳ್ತಾರೆ. ನಾನು ಪರಿನಿಷ್ಠಿತನಾಗಿದ್ದರೂ ಕೂಡ ಮತ್ತೆ ಭಾಗವತವನ್ನು ಕೇಳಿದೆ, ಅಧ್ಯಯನ ಮಾಡಿದೆ ಅಂತ ಹೇಳಿದರು. ನೈರ್ಗುಣ್ಯ ಪರಿನಿಷ್ಠಿತೋಪಿ, ನೈರ್ಗುಣ್ಯ ಮುಕ್ತಿ ಅಂತ ಅರ್ಥ ಹೇಳಿದರು. ಮುಕ್ತಿಯಾಗುತ್ತೆ ನಿಶ್ಚಿತವಾಗಿದ್ದರೂ ಕೂಡ ಉತ್ತಮ ಶ್ಲೋಕ ಲೀಲೆಯ ಗೃಹೀತ, ಉತ್ತಮ ಶ್ಲೋಕನ ಭಗವಂತ ಲೀಲಾ ಕಥೆಗಳನ್ನು ಕೇಳ್ತಾ ಇದ್ದಾಗ ಖುಷಿಯಾಗುತ್ತೆ ಅಂಥೇಳಿ ಗೃಹೀತ ಚೇತಾ ಆಕರ್ಷಿತರಾಗಿಬಿಟ್ಟು, ಹೇ ರಾಜರ್ಷೇ, ಪರೀಕ್ಷಿತ ರಾಜ, ಯದಧೀತವಾನ್ ಆಖ್ಯಾನಂ, ಅವರಿಂದ ನಾನು ಆಖ್ಯಾನ ಭಾಗವತಾಖ್ಯಾನವನ್ನು ಶ್ರವಣ ಮಾಡಿದೆ ಅಂತ ಹೇಳ್ತಾರೆ. ಇಲ್ಲೇನು ವಿಶೇಷ ಅಂದರೆ ಪರಿನಿಷ್ಠಿತ ಶಬ್ದಕ್ಕೆ ಆಚಾರ್ಯ ಅರ್ಥ ಹೇಳ್ತಾರೆ. ಪರಿನಿಷ್ಠಿತೋಪಿ ಮುಕ್ತಿ ಯಸ್ಯ ಭವಿಷ್ಯತೀತಿ ನಿಶ್ಚಿತೋಪಿ. ನನಗೆ ಮುಕ್ತಿ ನಿಶ್ಚಿತ ಅಂತ ಗೊತ್ತು, ಆದರೆ ಏನು ಮಾಡಿದ್ದೇನೆ, ಮತ್ತೆ ಒಂದು ಪಾಸಾಗೋದು ಗ್ಯಾರಂಟಿ. ಸ್ಟಿಲ್ ಭಾರಿ ಓದ್ತಾರೆ ಅಂತ ಕೇಳಿದರೆ ಹೆಚ್ಚು ಉನ್ನತ ದರ್ಜೆಯಲ್ಲಿ ಪಾಸಾಗಬೇಕು ಅಂತ ಹೇಗೋ
ಆನಂದ ಉನ್ನಾಹ ಸಮೇತವಾದಂತಹ ವಿಶೇಷ ಮೋಕ್ಷ ಹೊಂದಕ್ಕೋಸ್ಕರ ಮತ್ತೆ ಶ್ರವಣ ಮಾಡಿದರು. ಮುಂದೆ ಅವರು ಇದು ಬರಬೇಕು, ಶೇಷ ಪದವಿ ಬಂದು ಆಮೇಲೆ ಮುಕ್ತರಾಗಬೇಕು. ಉದರಂ ಸಂಶಯ ಪ್ರೋಕ್ತಃ ಪರಿನಿಷ್ಠಾ ವಿನಿಶ್ಚಯ ಇತ್ಯಭಿಧಾನೆ. ಉದರ ಅಂತ ಒಂದು ಪದ ಇದೆ, ಪರಿನಿಷ್ಠಾ ಅಂತ ಒಂದು ಪದ ಇದೆ. ಸುಮ್ಮನೆ ಹೇಳಿದಾಗ ನಿಷ್ಠೆ ಇತ್ತು ಅಷ್ಟೇ ಅರ್ಥ. ಟೆಕ್ನಿಕಲಿ ಬಂದಾಗ ಪರಿನಿಷ್ಠಾ ಶಬ್ದಕ್ಕೆ ವಿನಿಶ್ಚಯ ಅಂತ ಅರ್ಥ, ಉದರ ಶಬ್ದಕ್ಕೆ ಸಂಶಯ ಅಂತ ಅರ್ಥ. ಉದರ ಹೊಟ್ಟೆಗಿಟ್ಟೆ ಅವೆಲ್ಲ ಅರ್ಥ ಬೇರೆ ಇದೆ. ಇಂಥ ಪ್ರಸಂಗದಲ್ಲಿ ಬಂದ ಜ್ಞಾನದ ವಿಷಯ ಬಂದಾಗ ಉದರ ಶಬ್ದಕ್ಕೆ ಸಂಶಯ ಅಂತ ಅರ್ಥ, ಪರಿನಿಷ್ಠಾ ಶಬ್ದಕ್ಕೆ ನಿಶ್ಚಯ ಅಂತ ಅರ್ಥ, ಪರಿನಿಶ್ಚಯ ವಿನಿಶ್ಚಯ ಅಂತ ಅರ್ಥ. ಋಷ್ಯುತ್ತಮ ದೇವತಾಶ್ಚ ವಿಮುಕ್ತೌ ಪರಿನಿಶ್ಚಿತಾ ತಥಾಪಿ ಅಧಿಕ ಸೌಖ್ಯಾರ್ಥಂ ಯತಂತೆ ಶುಭಕರ್ಮಸು ವಿಮುಕ್ತಾಸ್ತು ಸ್ವಭಾವೇನ ನಿತ್ಯಂ ಧ್ಯಾನಾದಿ ತತ್ಪರಾಹ ಇತಿ ಗಾರುಡೇ. ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಕ್ಕಂತಹ ಗರುಡ ಪುರಾಣದ ವಾಕ್ಯವನ್ನು ಕೋಟ್ ಮಾಡ್ತಾರೆ. ಋಷ್ಯುತ್ತಮಾಹ ಅಂದರೆ ಶ್ರೇಷ್ಠ ಋಷಿಗಳು, ದೇವತಾಶ್ಚ ಉತ್ತಮ ದೇವತೆಗಳು ಅಂತ ಹೇಳಿಲ್ಲ, ಎಲ್ಲ ದೇವತೆಗಳು ಸೇರ್ಕೊಂಡ್ಬಿಟ್ಟು. ಋಷಿಗಳು ಎಲ್ಲರೂ ಸೇರಲಿಲ್ಲ, ಉತ್ತಮ ಋಷಿಗಳು ಮಾತ್ರ. ಉತ್ತಮ ಋಷಿಗಳು ದೇವತೆಗಳು ವಿಮುಕ್ತವು ಪರಿನಿಶ್ಚಿತ, ಮುಕ್ತಿಯಾಗುತ್ತೆ, ಸಂಶಯನೇ ಇಲ್ಲ ಅವರಿಗೆ, 100% ಗ್ಯಾರಂಟಿ. ತಥಾಪಿ ಅಧಿಕ ಸೌಖ್ಯಾರ್ಥಂ, ಆದರೂ ಕೂಡ ಆನಂದ ವಿಶೇಷ ಪಡೆಯಲಿಕ್ಕೋಸ್ಕರ ಶುಭಕರ್ಮಸು ಯತಂತೆ, ಒಳ್ಳೆಯ ಕರ್ಮಗಳನ್ನೇ ಹೆಚ್ಚು ಮಾಡಿಬಿಟ್ಟು ಆನಂದ ಉನ್ನಾಹಕ್ಕೆ ಅನುಕೂಲ ಮಾಡ್ಕೋತಾರೆ. ವಿಮುಕ್ತಾಸ್ತು ಸ್ವಭಾವೇನ ನಿತ್ಯಂ ಧ್ಯಾನಾದಿ ತತ್ಪರಾಹ, ಅದಕ್ಕೆ ಅವರು ಸ್ವಾಭಾವಿಕ ಮುಕ್ತರಾಗಿದ್ದರೂ ಕೂಡ ಅವರು ಧ್ಯಾನಾದಿಗಳಲ್ಲೇ ತೊಡಗಿರೋದಕ್ಕೆ ಕಾರಣ ಸಾಧನೆ ಹೆಚ್ಚು ಮಾಡಿಕೊಡೋದಕ್ಕೆ ಹೊರತು ಮುಕ್ತಿಗೋಸ್ಕರ ಅಲ್ಲ. ಮುಕ್ತಿ ದಾಟಿದ್ದಾರೆ ಆಗಲೇ, ಅದು ನಿಶ್ಚಯ ಆಗೋಗ್ಬಿಟ್ಟಿದೆ. ಇದರಿಂದ ಏನು ಗೊತ್ತಾಯಿತು? ಮುಕ್ತಿ ನಿಶ್ಚಿತವಾದವರು ಭಾಗವತಾದಿಗಳನ್ನು ಅಧ್ಯಯನ ಮಾಡ್ತಾರೆ ಅಂದಮೇಲೆ ಮುಕ್ತಿ ಕಾನ್ಸೆಪ್ಟೇ ಗೊತ್ತಿಲ್ಲದವ್ರು ಏನು ಮಾಡಬೇಕೀಗ? ಇನ್ನು ಭಾರಿ ಅಧ್ಯಯನ ಮಾಡಬೇಕು ಅಂತ ಅರ್ಥ. ನಿಯಚ್ಛೇತ್ ವಿಷಯೋಭ್ಯೋ ಅಕ್ಷಾನ್ ಮನಸಾ ಬುದ್ಧಿಸಾರಥಿ ಮನಃ ಕರ್ಮಭಿರಾಕ್ಷಿಪ್ತಂ ಶುಭಾರ್ಥೇ ಧಾರಯೇದ್ಧಿಯಾ. ಸಾಧನೆ ಹೇಗೆ ಮಾಡಬೇಕು, ಹೇಗೆ ತಪ್ಪುತ್ತೆ, ಹೇಗೆ ಸಾಧನೆ ಮಾಡಬೇಕು ಹೇಳ್ತಾರೆ. ನಿಯಚ್ಛೇತ್ ವಿಷಯೇಭ್ಯೋ ಅಕ್ಷಾನ್, ಅಕ್ಷ ಅಂದರೆ ಇಂದ್ರಿಯ, ಅಕ್ಷ ಅಂದರೆ ಇಂದ್ರಿಯ. ಆ ಇಂದ್ರಿಯಗಳನ್ನು ಸಾಮಾನ್ಯವಾದ ಸ್ವಭಾವ ಏನು ಅಂದರೆ ವಿಷಯಗಳ ಕಡೆ ಹೋಗೋದು. ನಿಯಚ್ಛೆ, ಅದನ್ನು ನಿಯಂತ್ರಣ ಮಾಡಬೇಕು. ಯಾವುದರಿಂದ? ಮನಸ್ಸಿನಿಂದ ನಿಯಂತ್ರಣ ಮಾಡಬೇಕು. ಅದಕ್ಕೆ ಸಾರಥಿ ಯಾರು ಬೇಕು ಅಂತ ಕೇಳಿದರೆ ಮನಸ್ಸು ನಿಯಂತ್ರಣ ಅಂದರೆ ಹಗ್ಗ, ಬುದ್ಧಿ ಸಾರಥಿ ಅಂದರೆ ಬುದ್ಧಿ ಅದಕ್ಕೆ ಸಾರಥಿ. ಇದೆಲ್ಲ ಕಠೋಪನಿಷತ್ತಿನ ಮಾತುಗಳು. ಮನಃ ಕರ್ಮಭಿರಾಕ್ಷಿಪ್ತಂ ಶುಭಾರ್ಥೇ ಧಾರಯೇದ್ಧಿಯ, ಕರ್ಮಗಳಿಗೆ ಎಳ್ಕೊಂಡು ಹೋಗ್ತಕ್ಕಂಥ ಮನಸ್ಸನ್ನು ಶುಭಾರ್ಥೆ, ಒಳ್ಳೆಯದಕ್ಕೋಸ್ಕರವಾಗಿ ನಾವು ಈ ಕಡೆ ಟರ್ನ್ ಮಾಡಬೇಕು. ಧಾರಯೇದ್ಧಿಯ, ಎಕ್ಸ್ಪರ್ಟ್ ಡ್ರೈವರ್ ಆದವನು ಯಾವಾಗಲೂ ಮಾಡ್ತಾನೆ ಇರ್ತಾರೆ, ಸ್ವಲ್ಪ ದಾರಿ ತಪ್ಪಿದ್ರು ರೈಟ್ ಮಾಡ್ತಾರೆ. ಆ ರೀತಿ ಯಾವಾಗಲೂ ಕೂಡ ನಾವು ಹತೋಟಿಯಲ್ಲಿ ಇಟ್ಕೊಂಡಿರಬೇಕು, ದಾರಿ ತಪ್ಪದಂತೆ ನೋಡ್ಕೊಳ್ಬೇಕು. ಅದನ್ನು ಎವ್ರಿ ಮೊಮೆಂಟ್ ಒಂದು ಸರ್ತಿ ಕಣ್ಣು ಮುಚ್ಕೊಂಬಿಡಕ್ಕೆ ಬರೋ, ಸರಿ ಒಳ್ಳೆ ದಾರಿ ಬಂದು ಕಣ್ಣು ಮುಚ್ಕೊಳ್ಳೋಕ್ಕಾಗೋದಿಲ್ಲ. ಒಳ್ಳೆ ದಾರಿ ಬಂದಾಗಲೂ ಅಷ್ಟೇ ಅಲರ್ಟ್ ಆಗಿರಬೇಕು, ಕೆಟ್ಟ ದಾರಿ ಬಂದು ಅಷ್ಟೇ ಅಲರ್ಟ್ ಆಗಿರ್ಬೇಕು. ಡ್ರೈವಿಂಗ್ ಅಂದರೆ ಡ್ರೈವಿಂಗ್, ಸಾಧನೆ ಅಂದರೆ ಹಾಗೇನೆ. ಯಾವ ಕ್ಷಣದಲ್ಲಿ ಬೇಕಾದ್ರೆ ಏನಾಗಬಹುದು, ದಾರಿ ತಪ್ಪು ಅಪಾಯ ಆಗಬಹುದು. ಆದ್ದರಿಂದ ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಸಾಧ್ಯತೆ ಇಲ್ಲ, ಗೊತ್ತಾಯ್ತಾ? ಎಕ್ಸ್ಪರ್ಟ್ ಡ್ರೈವರು ಭಾಳ ಕೇರ್ಫುಲ್ಲಾಗಿರ್ತಾರೆ, ಯಾಕೆ ಅವ್ರಿಗೆ ಗೊತ್ತು ಯಾವ್ಯಾವ ರೀತಿ ಆಪತ್ತು ಬರುತ್ತೆ ಅಂತೇಳಿ. ಬಿಗಿನರ್ಸು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೋದು, ತಿಳುವಳಿಕೆ ಇಲ್ಲದೆ ಅಪಾಯ ಬಂದುಬಿಡುತ್ತೆ ಅವರಿಗೆ. ಅದು ಎಕ್ಸ್ಪರ್ಟ್ ಆದಷ್ಟು ಕೂಡ ಅವನೇನು ಮಾಡ್ತಾನೆ, ಹೆಚ್ಚೆಚ್ಚು ಎಚ್ಚರವಾಗಿರ್ತಾನೆ. ಶುಭಾರ್ಥೇ ಭಗವತಿ, ಶುಭ ಶಬ್ದಕ್ಕೆ ಮಂಗಲ ಅಂತ ಅರ್ಥ. ಮಂಗಲ ಅಂದರೆ ದೇವರು ಪ್ರೀತಿಪಡಿಸೋದಕ್ಕೋಸ್ಕರ ಶುಭ ಕರ್ಮಗಳಲ್ಲೇ, ಶುಭಾರ್ಥೇ ಶುಭಕರ್ಮಸು, ಶುಭಕ್ಕೋಸ್ಕರ ಶುಭ ಕರ್ಮಗಳಲ್ಲೇ ನಿರತರಾಗ್ತಾರೆ. ಮುಂದೆ ಹೇಳ್ತಾರೆ, ನಿಯಚ್ಛೇದ್ ವಿಷಯೇಭ್ಯೋ ಅಕ್ಷಾನ್. ಅಕ್ಷ ಅಂತ ಇಂದ್ರಿಯ ಅಂತ ಎಲ್ಲಿ ಬಂದಿದೆ? ಪ್ರತ್ಯಕ್ಷ ಅಲ್ಲೇ ಇರೋದು. ಅಕ್ಷಿ ಬೇರೆ, ಅಕ್ಷ ಬೇರೆ. ಅಕ್ಷಿ ಅಂದ್ರೇನು? ಕಣ್ಣು. ಅಕ್ಷ ಅಂದ್ರೇನು? ಕಣ್ಣು ಸೇರಿ ಎಲ್ಲ ಇಂದ್ರಿಯ, ಕಣ್ಣು ಸೇರುತ್ತೆ, ಉಳಿದೆಲ್ಲ ಇಂದ್ರಿಯ ಸೇರುತ್ತೆ. ಅದಕ್ಕೆ ಹೆಚ್ಚು ವ್ಯಾಪಕವಾದ ಪದ. ಅಕ್ಷಿ ಅಂದರೆ ಕಣ್ಣಿಗೆ ಮಾತ್ರ ಅಪ್ಲೈ ಆಗೋದು. ಅದಕ್ಕೇನೆ ಪ್ರತ್ಯಕ್ಷ ಅಲ್ಲ, ಪ್ರತ್ಯಕ್ಷ. ಎಲ್ಲ ಇಂದ್ರಿಯಗಳು ಬರೋ ಜ್ಞಾನ ಪ್ರತ್ಯಕ್ಷನೇ. ಸಾಮಾನ್ಯ ನಾವೇನು ತಿಳ್ಕೊಳ್ತೇವೆ ಪ್ರತ್ಯಕ್ಷ ಅಂದರೆ ಕಣ್ಣಿಗೆ ಕಂಡ್ರೆ ಮಾತ್ರ ಪ್ರತ್ಯಕ್ಷ ಅಲ್ಲ. 5 ಇಂದ್ರಿಯದಲ್ಲಿ ಆಯಾ ವಿಷಯಗಳು ಗೊತ್ತಾದರೆ ಅದು ಪ್ರತ್ಯಕ್ಷ ಜ್ಞಾನನೇ. ನಿರ್ದೋಷೇಂದ್ರಿಯ ಸನ್ನಿಕರ್ಷ, ನಿರ್ದೋಷ ಸನ್ನಿಕರ್ಷ ಅಂತ ಹೇಳಿದ್ರಲ್ಲ, ಗೊತ್ತಾಗುತ್ತೆ ಇಂದ್ರಿಯ ಶಬ್ದ ಅಲ್ಲಿ. ಪ್ರತ್ಯಕ್ಷ ಇಂದ್ರಿಯ, ಅಕ್ಷ ಇಂದ್ರಿಯ, ಶುಭಾರ್ಥೇ ಭಗವತಿ. ಈಗ ಇಷ್ಟೆಲ್ಲ ಒಂದು ಹೇಳಿ ಧ್ಯಾನ ಹೇಗೆ ಮಾಡಬೇಕು ಅಂದರೆ, ತತ್ರ ಏಕ ಅವಯವಂ ಧ್ಯಾಯೇತ್
ಅವ್ಯುಚ್ಛಿನ್ನೇನ ಚೇತಸ ಮನೋ ನಿರ್ವಿಷಯಂ ಯುಂಕ್ತ್ವಾ ತತಃ ಕಿಂಚನ ಸಂಸ್ಮರೇ ಕಿಂಚಿನ್ನ ಸಂಸ್ಮರೇ. ನಮಗೆ ಪೂರ್ತಿ ಚಿಂತನೆ ಮಾಡೋಕ್ಕಾಗಲಿಲ್ಲ ಅಂತ ತಿಳ್ಕೊಬೇಡ. ದೇವರ ವಿಗ್ರಹನ ಏನು ಮಾಡಬೇಕಾಗ ಒಂದು ಅವಯವ ಮಾತ್ರ ಚಿಂತನೆ ಮಾಡಿದ್ರೆ ಸಾಕು. ಅದರಲ್ಲೂ ಬೆಸ್ಟ್ ಯಾವುದು ಅಂದರೆ ಪಾದ. ಅದಕ್ಕೆ ಆಪಾದ ಮೌಲ್ಯ ಪರ್ಯಂತ ಅಂತ ಹೇಳ್ತೀವಲ್ಲ, ಹಾಗೆ ಶುರು ಮಾಡಬೇಕು. ತತ್ರ ಅದಕ್ಕೇನೆ ಒಂದು ಅವಯವನ ಇಟ್ಬಿಟ್ಟಿದ್ದಾರೆ. ಎಲ್ಲಿ ಗಯದಲ್ಲಿರೋದೇನು ಬರೀ ಪಾದ ಒಂದೇ, ಏಕಾವಯವ ಅಷ್ಟೇ. ತತ್ರ ಏಕಾವಯಂ. ಯಾವ ದೇವತೆಗಳಿಗೂ ಆ ರೀತಿ ಅಭ್ಯಾಸ ಇಲ್ಲ. ಇರೋದು ಯಾರಿಗೆ? ದೇವರಿಗೆ ಮಾತ್ರ. ಏಕೆ ಪಾದಕ್ಕೂ ದೇವರಿಗೇನಿಲ್ಲ, ಭೇದ ಇಲ್ಲ. ತತ್ರ ಏಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ. ಒಂದೊಂದೇ ಅವಯವವನ್ನು ಧ್ಯಾನ ಮಾಡ್ತಾ ಮಾಡ್ತಾ ಸಿದ್ಧಿ ಪಡ್ಕೋಬೇಕು. ಅದು ಹೇಗೆ ಅಂತ ಹೇಳೋದಕ್ಕೆ ನಮಾಮಿ ನಿಖಿಲಾಧೀಶ ಕಿರೀಟ ಕೃಷ್ಣಪೀಠವತ್ ಸತ್ಯಮ ಶವನೇರ್ಕಾಹಂ ಶ್ರೀಪತೆ ಪಾದ ಮುಗಿತೀಗ. ಮತ್ತೆ ಮೇಲಕ್ಕೆ ಹೋಗೋದು, ಇನ್ನೂ ಮೇಲಕ್ಕೆ ಹೋಗೋದು, ಮುಖಕ್ಕೆ ಬರಬೇಕು. ಇದೆಲ್ಲ ತಿಳ್ಕೊಂಡ್ರೆ ಎಷ್ಟು ಚೆನ್ನಾಗಿ ಬರುತ್ತೆ. ಮುಖ, ಅದರಲ್ಲಿ ಕಣ್ಣುಗಳು, ಇದೆಲ್ಲ ಹೇಳೋದನ್ನು ಅವಲೋಕನ, ಇದೆಲ್ಲ ಚಿಂತನೆ ಮಾಡೋದು 12 ಶ್ಲೋಕದಲ್ಲಿ ಆಪಾದ ಮೌಲ್ಯ ಪರ್ಯಂತ ಚಿಂತನ ಕ್ರಮ ಹೇಳ್ತಾರೆ. ಅದಕ್ಕೆ ಏಕಾವಯವಂ ಧ್ಯಾಯೇತ್ ಅವ್ಯುಚ್ಛಿನ್ನೇನ ಚೇತಸ. ಅನ್ಇಂಟರ್ಪ್ರೆಟ್ ಮೈಂಡ್, ಮನಸ್ಸು ಧ್ಯಾನ ಮಾಡ್ತಾರೆ, ಧ್ಯಾನ ಹೋಯ್ತು ಅಲ್ಲಿಗೆ. ಲಿಂಕ್ ತಪ್ಪಾಗಿಲ್ಲ, ಕಂಟಿನ್ಯೂಸ್ ಆಗಿರ್ಬೇಕು. ಮನೋ ನಿರ್ವಿಷಯಂ ಯುಂಕ್ತ. ಮನಸ್ಸಿನಲ್ಲಿ ನಿರ್ವಿಷಯವನ್ನು ಏನು ತಿಳ್ಕೊಂಡ್ಬಿಡ್ತಾರೆ ಬೇರೆಯವರು ಅಂದರೆ ಬ್ಲ್ಯಾಂಕ್ ಮಾಡಿಬಿಡ್ಬೇಕು ಅಂತ. ಬ್ಲ್ಯಾಂಕ್ ಮಾಡೋದಲ್ಲ, ವಿಷಯಗಳ ಕಡೆ ಹೋಗೋದಂತ ನೋಡ್ಕೋಬೇಕು. ಬ್ಲ್ಯಾಂಕ್ ಮಾಡೋದಾದ್ರೆ ಅದೇ ದೇವ್ರ ಚಿಂತನೆ ಮಾಡಬೇಕು, ವಿರೋಧ ಬಂತು. ದೇವ್ರ ಚಿಂತನೆ ಮಾಡಬೇಕು ಅಂತ ಹೇಳಿಬಿಟ್ಟು ಬ್ಲ್ಯಾಂಕ್ ಮಾಡಿಕೊಂಡೇನೇನರ್ಥ? ವಿಷಯಗಳಿಂದ ಬ್ಲ್ಯಾಂಕ್ ಆಗಬೇಕು ಹೊರತು ಟೋಟಲಿ ಬ್ಲ್ಯಾಂಕ್ ಆದರೆ ಏನಾಗ್ತಾನೆ ಅವನು? ಏನು ಅರ್ಥನೇ, ಧ್ಯಾನವೂ ಇಲ್ಲ, ಇದು ಇಲ್ಲ, ಅದು ಎರಡೂ ಕಳ್ಕೊಂಡ್ಬಿಡ್ತಾನೆ ಕಡೆಗೆ. ಕಪಿಲಗೀತೆಯಲ್ಲಿ ಡೀಟೇಲೇ ಬರೋದು. ನಿರ್ವಿಷಯಂ ಯುಂಕ್ತ ತತಃ ಕಿಂಚಿನ್ನ ಸಂಸ್ಮರೆ. ಆ ಮನಸ್ಸನ್ನೆಲ್ಲ ಕೂಡ ಎಲ್ಲಿ ಯುಂಕ್ತ ದೇವ್ರ ರೀತಿ ಸೇರಿಸ್ಬೇಕು, ಬೇರೆ ಸ್ಮರಣೆ ಮಾಡಬಾರ್ದು. ಆತ್ಮಸಂಸ್ಥಂ ಮನಃ ಕೃತ್ವ ನ ಕಿಂಚಿತಪಿ ಚಿಂತೆಯೇತ್, ಭಗವದ್ಗೀತಾ ಅದೇ ಅರ್ಥ ಇಲ್ಲಿ ಹೇಳ್ತಾರೆ. ಕಿಂಚಿನ್ನ ಬೇರೆ ಕಿಂಚಿನ್ ಅಂದರೆ ಏನೂ ಸ್ಮರಣೆ ಮಾಡಬಾರ್ದಲ್ಲ, ದೇವ್ರನ್ನ ಬಿಟ್ಟು ಬೇರೆ ಏನು ಸ್ಮರಣೆ ಮಾಡಬಾರ್ದು, ಇದೇ ಅರ್ಥ. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದರೆ ಎಲ್ಲ ಧರ್ಮ ಬಿಡುವಂಥ ಅರ್ಥ ಅಲ್ಲ. ವೈಷ್ಣವ ಧರ್ಮನ ಇಟ್ಟುಕೊಂಡು ಉಳಿದ ಧರ್ಮ ಬಿಟ್ಬಿಡುವಂಥ ಅರ್ಥ. ಎಲ್ಲ ಬಿಡುವಂಥ ಅರ್ಥ ಮಾಡಿಕೊಂಡು ನೋಡಿದರೆ ಎಲ್ಲ ಬಿಡ್ಲಿಕ್ಕೆ ಹೇಳಿದ್ದಾರೆ. ಆದ್ದರಿಂದ ಮುಮುಕ್ಷೋಹೋ ಕರ್ಮ ಸನ್ಯಾಸ ವಿಧಾನಾತ್, ಕರ್ಮ ಬಿಡಬೇಕು ಅಲ್ಲ. ತತ್ರೈವ ಮನೋಯುಂಕ್ತ ಅನ್ಯನ್ನ ಸಂಸ್ಮರೇತ್. ಭಗವದ್ಗೀತಾ ವಾಕ್ಯ ಅದನ್ನಕ್ಕೂ ಹಾಗೆ ಟ್ಯಾಲಿ ಆಗ್ತಾ ಇರ್ತದೆ. ಅದಕ್ಕೆ ತತ್ವ ಸಮನ್ವಯಾತ್ ಅಂತ ಕರೆದಿದೆ. ಯಶ್ಯಾಂ ಸಂಧಾರ್ಯಮಾಣಾಯಾಂ ಯೋಗಿನೋ ಭಕ್ತಿಲಕ್ಷಣಃ ಆಶು ಸಂಪದ್ಯತೆ ಯೋಗಃ ಆಶ್ರಯಂ ಭದ್ರಮೀಕ್ಷತಃ. ಯಶ್ಯಾಂ ವಿಷಯೇಭ್ಯೋ, ಅದಕ್ಕೆ ನಿರ್ವಿಷಯಂಗೆ ಅರ್ಥ ಬರೋದು. ನಿರ್ವಿಷಯೇಭ್ಯೋ ನಿರ್ಗತ್ಯ ತತ್ರೈವ ಮನೋಯುಂಕ್ತ್ವಾ ಅನ್ಯತ್ ನ ಸಂಸ್ಮರೇ. ವಿಷಯೇಭ್ಯೋ ನಿರ್ಗತ್ಯ ತತ್ರೈವ ಮನೋಯುಂಕ್ತ್ವಾ ಅನ್ಯತ್ ನ ಸಂಸ್ಮರೇ. ಗೀತಾದಲ್ಲಿ ಬರೋಕ್ಕೆ ಇದಕ್ಕೆ ಅರ್ಥ ಬರೋದಿಲ್ಲ, ಅಲ್ಲಿ ಇಲ್ಲಿ ಬರೆದು ಬಿಟ್ಟಿದ್ದಾರೆ. ಇಲ್ಲಿದ್ದಾರೆ ಶಿಫ್ಟ್ ಮಾಡ್ಕೋಬೇಕು ಇದಿಷ್ಟು ಕೂಡ ವಾಕ್ಯಗಳನ್ನು. ಹೌದು. ಸಂಚಿಂತೆಯೇದ್ ಭಗವತಃ ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ರಾಜ್ಯನಾಢ್ಯಂ ಉತ್ತುಂಗರಕ್ತವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಭಾದ್ರದಯ ಅಂತ ಕೃಷ್ಣ ಹೇಳಿಲ್ಲ ಅಲ್ಲಿ. ಪಾದಚಿಂತನೆ ಮಾಡಬೇಕು ಅಂತ ಹೇಳಿದರೆ ಅಷ್ಟೇ ಹೆಡೆ ಮಾಡಿರೋ ಅದನ್ನೇ ಆಚಾರ ನಮಾವೇಖಿಲಾಧೀಶ ಕಿರೀಟ ಕೃಷ್ಣಪೀಠವತ್. ದೇವರ ಪೈ ಎಲ್ಲರ ಕಿರೀಟಗಳು ಸೇರಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ತಿದ್ದಾರೆ. ಆಘೃಷ್ಟ ಉತ್ಕಂಠ ಕುಂಠ ಕೋಲಾಹಲ ಬಂತಲ್ಲ, ವಾಯುದೇವರ ಪಾದಕ್ಕೆ ಕಲ್ಲು ಹೇಳಿದರೆ ವಿಷ್ಣು ಪಾದಕ್ಕೆ ಅವರು ಸೇರಿಕೊಂಡು ಎಲ್ಲರೂ ಹೇಗೆ ಮಾಡ್ತಾರೆ ಅಂತ ಹೇಳಿದರು. ಯಶ್ಯಾಂ ಸಂಧಾರ್ಯಮಾಣಾಯಾಂ ಯೋಗಿನೋ ಭಕ್ತಿ ಲಕ್ಷಣ. ಆ ರೀತಿ ಮನಸ್ಸನ್ನು ದೇವ್ರ ಕಡೆಗೆ ಹಾಕೋ ಅಭ್ಯಾಸ ಮಾಡಿದರೆ ಯೋಗಿಗೆ ಭಕ್ತಿ ಲಕ್ಷಣ. ಆಗ ಭಕ್ತಿ ಸರಿಯಾಗಿ ಭಕ್ತಿ ಹುಟ್ಟುತ್ತೆ. ಆಶು ಸಂಪದ್ಯತೆ ಯೋಗ. ಆಗ ಯಾವುದೋ ಒಂದು ಪದಾರ್ಥ ಬೇಡ ಅಂದ್ಬಿಡ್ತಾನೆ. ಸರಿಯಾಗಿ ನೋಡಿ ಇರಲಿ ಬಿಡು ಅಂತ ಹೇಳ್ತಾನೆ. ಅದು ನೋಡಿದ ತಕ್ಷಣ ಏನಾಯಿತು ಅವನಿಗೀಗ ಅದ್ರ ವ್ಯಾಲ್ಯೂ ಗೊತ್ತಾಯಿತು. ಅದಕ್ಕೆ ದೇವ್ರ ಪಾದ ಚಿಂತನೆ ಮಾಡ್ತಾ ಹೊರಟಾಗ ಏನು ಗೊತ್ತಾಯಿತು? ನಿಮ್ಮ ಪ್ರಶ್ನೆ ಏನಿತ್ತು? ಎಲ್ಲರ ಪಾದ ಒಂದೇ ಇರುತ್ತೆ ಅಂತ. ಎಲ್ಲರ ಪಾದ ಒಂದೇ ಇದ್ದರೆ ದೇವ್ರ ಪಾದ ಯಾಕೆ ಇಡಬೇಕಾಗಿತ್ತು? ಸಾಧಿತಿಲ್ಲ ಅಂತ ಅರ್ಥ. ಆ ದೇವ್ರ ಪಾದ ಬೇರೆ ಆಗಿದ್ದಕ್ಕೆ ನೋಡಿ ಅಭೇದ ಹೋಯ್ತಲ್ಲೀಗ. ಯಾರ ಪಾದ ಧ್ಯಾನ ಮಾಡೋ ಅಂತ ಹೇಳಲಿಲ್ಲ, ದೇವ್ರ ಪಾದ ಧ್ಯಾನ ಮಾಡಬೇಕು ಅಂತ ಹೇಳಿದ್ರಿಂದ ದೇವ್ರ ಪಾದ ದೇವರು ಮತ್ತು ದೇವ್ರ ಪಾದ ಒಂದೇ. ಉಳಿದವ್ರ ಪಾದ ಏನಾಗಬೇಕಾಗ ಅವ್ರು ಬೇರೆ, ಆ ವ್ಯಕ್ತಿನೂ ಬೇರೆ. ಯಶ್ಯ ಇನ್ನೊಂದು ಸಾರಸ್ಯ ಇದೆ. ದೇವ್ರ ಪಾದ ಇದೆ, ಯಾರ ಪಾದನೂ ಇಲ್ಲ. ಪಾದ ಅಂದರೆ ಪದ. ಸೊ ವೇದವ್ಯಾಸರ ವಾಕ್ಯತೆ ಯಾರ ವಾಕ್ಯನೂ ಇರೋದಿಲ್ಲ. ಯಾತಕ್ಕೆ?
ಅವರು ಇರೋದು ಸುಪ್ರೀಂ ಆದ್ದರಿಂದ ಅವ್ರ ಪದಗಳು ಹೇಗಿರುತ್ತೆ, ಸುಪ್ರೀಂ ಮೋಸ್ಟ್ ಕ್ವಾಲಿಟಿ ಇರಬೇಕು, ಅದು ಬೇರೆ ಇರಬಾರ್ದು. ಯೋಗಿನೋ ಭಕ್ತಿ ಲಕ್ಷಣ ಯಾವುದೋ ನೋಡ್ರಿ, ಇವರು ಅವರು ಬರೆದಿದ್ದಲ್ಲ ಬಿಡಿ, ಈಗೆಲ್ಲ ಎಲ್ಲಿ ಬರೀತಾರೆ, ಹ್ಯಾಂಡ್ ರೈಟಿಂಗು ಅಲ್ಲ, ಅರ್ಥ ಅಂತೂ ಅಲ್ಲೇ ಅಲ್ಲ ಹೇಳ್ತಾರಲ್ಲ, ನೋಡಿದ ತಕ್ಷಣ ಹಾಗೆ. ಆಶು ಇವತ್ತು ಕೂಡ ಅಷ್ಟು ಯಾರ ಕವನ ಬರೆದಿರ್ತಾರೆ, ದಾಸರ ಹಾಡು ಸಿಗುತ್ತೆ, ಡಿಫ್ರೆಂಟ್ ಕಾಣುತ್ತೆ, ಕ್ಲಿಯರ್ ಕಾಣುತ್ತೆ. ಅಲ್ಲಿ ಕಾಣೋ ಭಕ್ತಿಯ ಕ್ವಾಲಿಟಿ ಯಾವುದೂ ಕಾಣಿಸೋದಿಲ್ಲ ಇಲ್ಲಿ. ಆದ್ದರಿಂದ ಅದು ನೋಡೋದಕ್ಕೆ ಗೊತ್ತಾಗುತ್ತೆ ಇದಲ್ಲ ಅಂಥೇಳಿ. ಯೋಗಿನೋ ಭಕ್ತಿ ಲಕ್ಷಣ, ಅದಕ್ಕೆ ತಮಾಷೆ ಮಾಡ್ತಾರೆ. ಕಾಲ್ಡರ್ ಹುಡುಕ್ಬೇಕಾದ್ರೆ ಫಸ್ಟ್ ಫುಟ್ ಪ್ರಿಂಟ್ಸ್ ಹುಡುಕ್ತಾರೆ. ಫುಟ್ ಪ್ರಿಂಟ್ಸು ಕಾಲು ಕೈ ಪ್ರಿಂಟ್ಸ್ ಗ್ಯಾರಂಟಿ ಅಲ್ಲ, ಯಾಕಂದ್ರೆ ನಡೆದ ಕಾಲು ಕೈ ಹೇಗೆ ಇಟ್ಕೊಂಡು ಹೋಗ್ಬೋದು, ಅವನು ಕಾಲು ಉರ್ಲೇಬೇಕಲ್ಲ. ಅದರಿಂದ ಏನಾಗುತ್ತೆ ಅಲ್ಲಿ, ಮತ್ತು ಕಾಲು ಉರೋದು ಅಂದರೆ ಗೊತ್ತಾ, ಪದದ ಗುರುತು ಬೀಳಬೇಕು ಒಳಗಡೆ, ಪದ ಎಲ್ಲ ನೆನಪಾಗಬೇಕು, ಅದು ಪಾದ ಗುರುತು ಬಿದ್ದಾಗ ಲೆಕ್ಕಾಲಿ. ಮತ್ತು ಕೈದು ಬಿಡೋದಿಲ್ಲ, ಕೈದು ಹಿಡ್ಕೊಂಡ್ರೆ ಬಿಡುತ್ತೆ ಅಷ್ಟೇ. ಅವ್ನು ಬುದ್ಧಿವಂತ ಹಿಡ್ಕೊಳ್ಳೋದು ಈ ವರ್ಷಕೊಂಡು ಹೋಗ್ಬೋದು, ಕಾಲಿಂದ ಹಾಗಾಗಿ ಮಾಡೋಕ್ಕಾಗೋದಿಲ್ಲ. ಆ ದೃಷ್ಟಿಯಲ್ಲಿ ಅದಕ್ಕೆ ತಮಾಷೆ ಮಾಡ್ತಾರೆ. ಗಾರ್ಡನ್ ಹಿಡಿಬೇಕಾದ್ರೆ ಫುಟ್ ಪ್ರಿಂಟ್ಸ್ ಫಸ್ಟ್ ಹುಡುಕ್ತಾರಲ್ಲ, ಇದು ಭಾರಿ ದೊಡ್ಡ ಕಳ್ಳ. ಅದು ಫಸ್ಟ್ ಏನು ಹುಡುಕ್ಬೇಕು, ಯಾರು ಕಳ್ಳ, ಯಾಕೆ ಕಳ್ಳ, ನಾರಾಯಣೋ ನಾಮ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಸ್ತ್ರೀಳು, ಭಾರಿ ದೊಡ್ಡ ಕಳ್ಳ. ಆದ್ದರಿಂದ ಭಾರಿ ಕೇರ್ಫುಲ್ಲಾಗಿ ಏನು ಹುಡುಕ್ಬೇಕು, ಫಸ್ಟು ಪಾದ ಹುಡುಕ್ಬೇಕು ಅಂತ. ಪಾದ ಗುರ್ತಿದೆ, ಫುಟ್ ಪ್ರಿಂಟ್ಸ್ ಎಲ್ಲ ಒಂದಾರು ಫುಟ್ ಪ್ರಿಂಟ್ಸ್ ಹಾಕ್ಬೇಕು, ಎಲ್ಲರೂ ಫುಟ್ ಪ್ರಿಂಟ್ಸ್ ಒಂದೇ ಆಗಿದ್ದರೆ ಫುಟ್ ಪ್ರಿಂಟ್ಸ್ ತೊಗೊಂಡು ಏನು ಮಾಡಬೇಕು. ಆಶು ಸಂಪತ್ತು ಇವು ನೋಡಿ, ಸಿಂಪಲ್ಲಾಗಿ ಗೊತ್ತಿದ್ರೆ ಡಿಫ್ರೆನ್ಸ್ ಇರುತ್ತೆ, ಬಿಟ್ಟುಬಿಡಿ. ಈಗ ಇದು ಮಾಡ್ತೀವಲ್ಲ, ಬೆರಳಿಂದ ಓಪನ್ ಮಾಡ್ತೀವಲ್ಲ, ಇನ್ನೊಬ್ರಿಗೆ ಓಪನ್ ಆಗಲ್ಲ, ಅದು ಗೊತ್ತಾಯ್ತಾ, ಅವನಿಗೆ ಆಗೋದು. ಅಂದರೆ ಎಲ್ಲರಿಗೂ ನೋಡೋದಕ್ಕೆ ನಮಗೆ ಎಲ್ಲರೂ ಬಂದೇ ರೀತಿ ಕಾಣುತ್ತೆ. ಎಷ್ಟು ವ್ಯತ್ಯಾಸ ಇದೆ ಅಂದರೆ ಅಕ್ಸೆಪ್ಟ್ ಮಾಡೋದೇ ಇಲ್ಲ. ನಾವೇ ಸರಿಯಾಗಿ ಮಾಡ್ಕೊಳ್ಳೋದು ಒಪ್ಪಲ್ಲ, ಅದು ಕರೆಕ್ಟ್ ಮಾಡಿದರೆ ಮಾತ್ರ ಒಪ್ಪೋದು. ಇದು ಏನು ತೋರಿಸುತ್ತಿದ್ದು, ನೋಡೋದಕ್ಕೆ ನೋಡಿದರೆ ಒಂದೇ ರೀತಿ ಕಾಣುತ್ತೆ, ಆ್ಯಕ್ಚುಲಿ ಅಲ್ಲಿ ಎಷ್ಟು ಭೇದ ಇದೆ ಎಂಬುದಾಗಿ ಓಪನ್ ಆಗೋದಿಲ್ಲ. ಆದ್ದರಿಂದ ಅದಕ್ಕೊಂದು ಪ್ರತಿಯೊಂದು ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ಇರಲೇಬೇಕಂತ, ಎಲ್ಲದರ ಸಾಧ್ಯನೇ ಇಲ್ಲ. ಆಶು ಸಂಪದ್ಯತೆ ಯೋಗ ಆಶ್ರಯ ಭದ್ರಮಕ್ಷತಃ. ಈ ಮಾಡ್ತಾ ಮಾಡ್ತಾ ಹೋದಷ್ಟು ಕೂಡ ಭಕ್ತಿ ಬರುತ್ತೆ. ಭಕ್ತಿ ಬರದೆ ಹೋದರೆ ಯೋಗನೇ ಅಲ್ಲ ಅದು. ಇವ್ರು ಪಾತಂಜಲಿ ಯೋಗ ಹೇಳಿದ್ರೆ ಭಕ್ತಿ ಕಾನ್ಸೆಪ್ಟೇ ಇಲ್ಲ ಅದರೊಳಗೆ. ಇರೋದೇನದು ಬರೀ ಏಕಾಗ್ರತೆ ಅಷ್ಟೇ, ಚಿತ್ತವೃತ್ತಿ ನಿರೋಧ ಅಷ್ಟೇ ಹೊರತು ಎಲ್ಲಿ ಅಂತಿಲ್ಲ. ಮುಖ್ಯವಾಗಿ ದೇವರು ಪಾದ ಆಗಬೇಕು. ಆಶು ಸಂಪದ್ಯತೆ ಯೋಗ ಆಶ್ರಯಂ ಭದ್ರಮೀಕ್ಷತಃ. ಭದ್ರ ಅಂದರೆ ಪರಮಾತ್ಮ, ಭದ್ರಂ ಹರಿಂ, ಅಲ್ಲೇ ಇದೆ ನೋಡಿ, ಭದ್ರಂ ಹರಿಂ. ದೇವರನ್ನು ಸದಾ ನೋಡ್ತಾ ನೋಡ್ತಾ ಇದ್ದಂತೆ ಏನಾಗುತ್ತೆ, ಅವನಿಗೆ ಭಕ್ತಿ ದೃಢವಾಗಿಬಿಟ್ಟು ನಿಜವಾದ ಯೋಗ ಶುರುವಾಗುತ್ತೆ. ಒಂದು ವಿಷಯ ನೋಡ್ತಾನೆ, ಅರ್ಥ ಆಗಲ್ಲ, ಆಫ್ ಮಾಡಿಬಿಡ್ತಾನೆ. ಅರ್ಥ ಆದ ತಕ್ಷಣ ಶುರು ಮಾಡ, ಓ ಗಮನ ಕೊಟ್ಟು ಕೇಳ್ತಾನೆ. ಚೆನ್ನಾಗಿ ಅರ್ಥ ಆದಷ್ಟು ಖುಷಿ ಪಟ್ಬಿಡ್ತಾನೆ. ಆ ರೀತಿ ಅರ್ಥ ಆಗಬೇಕು ಪದಗಳು. ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣಾ ಯತ್ರ ಸಮ್ಮತ ಯಾದೃಶೀವಾ ಹರೇ ದಾಶು ಪುರುಷಸ್ಯ ಮನೋಮಲಂ. ಯಥಾ ಸಂಧಾರ್ಯತೆ ಬ್ರಹ್ಮನ್, ಧಾರಣ ಅಂದ್ರೇನು, ದೃಢ ಮಾಡಿಕೊಡು, ಅದು ಧಾರಣ. ಒಂದು ವಿಷಯ ಕೇಳಿದ ಶ್ರವಣ ಮಾಡ್ದ. ಧಾರಣ ಅಂದರೆ ಕೇಳಿದ್ದನ್ನು ಗಟ್ಟಿ ಮಾಡಿಕೊಂಡ, ಗೊತ್ತಾಯ್ತಾ. ಮಂಗಲಂ ಭಗವಾನ್ ವಿಷ್ಣು, ಅಮಂಗಲಂ ಭಗವಾನ್ ವಿಷ್ಣು, ಆಗ ಅವನಿಗೆ ಧಾರಣ ಶುರುವಾಯ್ತಾಗ. ಯತ್ರ ಸಮ್ಮತ ಯಾದೃಶಿ ವಾ ಹರೇ ದಾಶು ಪುರುಷಸ್ಯ ಮನೋಮಲಂ. ಯಾದೃಶಿ ವಾ ಹರೇ ದಾಶು ಪುರುಷಸ್ಯ ಮನೋಮಲಂ. ಇಲ್ಲೊಂದು ಸ್ವಾರಸ್ಯ ಇದೆ, ಭಾರಿ ಇಂಪಾರ್ಟೆಂಟು. ದೇವ್ರ ಪಾದ ಧ್ಯಾನ ಮಾಡಿರ್ತೀರಿ ಅಂತೀರಿ, ವಿಷಯ ಹೋಗಬಾರ್ದು ಅಂತೀರಿ. ಅದು ಹೇಗೆ ಸಾಧ್ಯ ಅಂದರೆ, ದೇವ್ರ ಧ್ಯಾನ ಮಾಡಿ ಎರಡು ಕೆಲಸ ಮಾಡಿಬಿಡುತ್ತೆ. ಹಸಿವಾಗಿದೆ, ಹಸಿವಾಗ್ತಿರ್ಲಿಕ್ಕೆ ಏನಾಗುತ್ತೆ, ತಿನ್ಲಕ್ಕೆ ಹೋದಂತೆ ತೃಪ್ತಿ ಎಲ್ಲ ಒಟ್ಟಿಗೆ ಬರ್ಲಿಕ್ಕೆ ಶುರುವಾಗ್ಬಿಡುತ್ತೆ. ದೇವರ ಕಡೆ ಯಾವ ಕಾನ್ಸಂಟ್ರೇಷನ್ ಬರುತ್ತೋ ಬೇರೆ ಕಡೆ ಡೀಲಿಂಗ್ ಆಗೇ ಬಿಡ್ತಾನೋ. ನಮಗೆ ಯಾತಕ್ಕಾಗಿಲ್ಲ ಅಂದರೆ ವಿಷಯಗಳ ಸಂಪರ್ಕ ಜಾಸ್ತಿ ಇರೋ ಹಾಗೆ ದೇವ್ರ ಸಂಪರ್ಕ ನಮಗೆ ಬಂದಿಲ್ಲ. ಆದ್ದರಿಂದ ದೇವ್ರ ಅರ್ಥ ಆಗಿಲ್ಲ. ಮತ್ತು ಅರ್ಥ ಆದ್ಮೇಲೆ ಏನು ಮಾಡ್ತಾನೋ ಅವನು, ಆ ಕಡೆ ಈ ಕಡೆ ಬರೋದಿಲ್ಲ. ಅದು ಯಾಕೆ, ಅರ್ಥ ಆಯಿತು ಅಷ್ಟೇ ಅಲ್ಲ, ಭಾರಿ ದೊಡ್ಡದು ಅಂತ ಅರ್ಥ ಆಯಿತು. ಭಾರಿ ದೊಡ್ಡದು ಅಂತ ಅರ್ಥ ಆದಮೇಲೆ ಏನು ಮಾಡೋದಿಲ್ಲ ಅವನು, ಕಡಿಮೆ ಅದಕ್ಕೆ ನೋಡೋಕ್ಕೆ ಹೋಗೋದಿಲ್ಲ ಅವನು. ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣ ಯತ್ರ ಸಮ್ಮತ. ನಮ್ಮ ವಿಷಯಗಳ ಬಗ್ಗೆ ಗಟ್ಟಿ ಮಾಡ್ಕೊಂಡ್ಬಿಡ್ತಾನೆ, ಅಲ್ಲಿ ವಿಷ್ಣು ಬಗ್ಗೆ ಗಟ್ಟಿ ಮಾಡ್ಕೋಬೇಕು. ಯಾದೃಶೀವಾ ಹರೇ ದಾಶು ಪುರುಷಸ್ಯ ಮನೋಬಲಂ. ಧ್ಯಾನ ಮಾಡ್ತಾ ಮಾಡ್ತಾ ಹೋದಂತೆ ಎರಡು ಕೆಲಸ. ನಮ್ಮ ಮುಂದೆ ಹೋಗ್ತಾ ಹೋದಂತೆ ಹಿಂದಿನ ಕಾಲ ಮುಂದಿಡ್ತೀವಲ್ಲ, ಡೀಲಿಂಗ್ ಆಗ್ತಾ ಬರ್ತಾನೆ, ಪಾಪಗಳಿಂದ ಡೀಲಿಂಗ್ ಆಗ್ತಾ ಬರ್ತಾನೆ. ಇದೆಲ್ಲಿ ಬಂದಿದೆ ಇದು, ದ್ವಾದಶಸ್ತೋತ್ರ. ಯತತೋಪಿ ಹರಿ ಪದ ಸಂಸ್ಮರಣೆ ಸಕಲಮ್ಯಗಮಾಶು ಲಯಂ ಬ್ರಜತಿ. ಅಂದರೆ ಪಾಪ ಕಳ್ಕೊಳ್ಳೋದಕ್ಕೆ ಒಂದು ಸ್ಟೇಜು, ಪುಣ್ಯಕ್ಕೊಂದು ಸ್ಟೇಜ್ ಅಂತೂ ಬೇಡ. ಯಾವಾಗ ಹೋಗ್ತಾನೆ ಎರಡು ಒಟ್ಟಿಗೆ ಆಗಿಬಿಡುತ್ತೆ. ಯಾವಾಗ ದೇವ್ರ ಧ್ಯಾನ ಮಾಡ್ತಾ ಮಾಡ್ತಾ ಹೋಗ್ತಾನೆ, ಪಾಪಗಳು ಹೋಗ್ಲಿಕ್ಕೆ ಶುರುವಾಗಿಬಿಡುತ್ತಾಗಲೇ. ಈ ರೀತಿ ಮಾಡ್ಕೊಂಬರ್ಬೇಕು. ನಾವು ಹೊಟ್ಟೆ ತುಂಬಲಕ್ಕೆ ಒಂದು ಊಟ, ರುಚಿಗೊಂದು ಊಟ ಅಂತ ಎರಡು ಊಟ ಇಲ್ಲ, ಎರಡು ಏಕಕಾಲಕ್ಕಾಗಿಬಿಡುತ್ತೆ ಹೊರತು ಏನಾಗೋದಿಲ್ಲ, ಅದು ಬೇರೆ ಬೇರೆ ಅಲ್ಲ. ಸೊ ಭಕ್ತಿ ಅದ್ರ ಜೊತೆ ಕಾಮನ್ ಆಗಿರೋದ್ರಿಂದ ದೇವ್ರ ಪ್ರಣಯ ಮಾಡಿ.
ಅದು ಕೂಡ ಮತ್ತೆ ಹೇಳ್ತಾರೆ, ಇದು ದಾಸರು ಇನ್ನೊಂದ್ಸರಿ ಹೇಳ್ತಾರೆ, ಪರಮಾತ್ಮನ ಮನಿನಾನಿ ಮನಾಂಸಿ ಕುತಃ ಕರಣಂ. ಪರಮಾತ್ಮನ ಧ್ಯಾನ ಮಾಡ್ಲಿಕ್ಕೆ ಹೊರಟ್ರೆ ಮನಸ್ಸು ನಿರ್ಮಲವಾಗದೇ ಇರೋದು ಹೇಗೆ ಸಾಧ್ಯ? ಕೊಡಗಿರ್ಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಎಷ್ಟು ಚೆನ್ನಾಗಿರೋ ಪಾಯಿಂಟ್. ತನ್ನಿಷ್ಟು ತಾನೇ ಏನಾಗಿಬಿಡುತ್ತದು, ಶುದ್ಧ ಆಗ್ಲಿಕ್ಕೆ ಶುರುವಾಗಿಬಿಡುತ್ತಾಗಲೇ. ಗಂಗಾ ನೀರನ್ನು ಎಂಥ ಕೊಳತು ನೀರು ಗಂಗಾ ನದಿಯಲ್ಲಿ ಹಾಕಿದ್ರು ಕೂಡ ಅದು ಪ್ಯೂರ್ ಆಗಿಬಿಡುತ್ತೆ. ಇವ್ರು ಎಷ್ಟು ಹಾಕ್ತಾರೆ ಪ್ಯೂರಾಗಿ ಟೈಮ್ ಕೂಡ ಕೊಡಬಾರ್ದು, ಆ ರೀತಿ ಹಾಕ್ತಿರ್ತಾರೆ. ಸ್ವಲ್ಪ ಬಿಟ್ಬಿಟ್ರೆ ಏನಾಗುತ್ತದ, ನೀರಿಗೆ ಒಂದು ಗುಣ ಇದೆ, ಏನದು? ನದಿ ವೇಗೇನ ಶುದ್ಧತೆ. ಹರಿತಾ ಹೋದಂತೆ ಏನಾಗುತ್ತದ, ಶುದ್ಧಿ ಆಗುತ್ತೆ ಹರಿತಾ ಹೋದಂತೆ. ನೀವು ಡೆಲ್ಲಿಯಲ್ಲಿ ನೋಡ್ರಿ, ಯಮುನಾ ನದಿ ಹತ್ತಿರ ಹೋಗೋಕ್ಕಾಗಲ್ಲ, ಸ್ನಾನ ಮಾಡೋಕ್ಕಾಗಲ್ಲ, ದುರ್ವಾಸನೆ ಆ ರೀತಿ. ಅದೇ ಮಧುರಾಕ್ಕೆ ಬನ್ನಿ, ಆಗಲೇ ಒಂದು 120 ಕಿಲೋಮೀಟ್ರ್, ಅಷ್ಟು ಜಾಸ್ತಿ ಇಲ್ಲ ಅದು. ಅದು ಎಷ್ಟು ಶುದ್ಧ ಆಗಿಬಿಟ್ರೆ ಮತ್ತೆ ಕೆಡಿಸ್ತಾರೆ, ಮುಂದುವರ್ತಾ ಇದಾಗುತ್ತೆ. 600 ಮತ್ತೆ ಬಿಡ್ತಾರೆ. ನದಿ ವೇಗೇನ ಅದಕ್ಕೇನು ಮಾಡ್ತಾರೆ, ನೀರು ಸರ್ಕ್ಯುಲೇಟ್ ಮಾಡ್ತಾ ಇರ್ತಾರೆ ನೋಡಿದ್ರೆ ಸರೋವರಗಳಲ್ಲಿ. ಆ ರೀತಿ ಇದ್ರೆ ಏನಾಗೋದಿಲ್ಲ, ಕೆಡೋದಿಲ್ಲ. ನಿಂತ ನೀರು ಕೆಟ್ಟೋಗ್ಬಿಡುತ್ತೆ ಬೇಗ. ಮನಸ್ಸು ಹಾಗೆ, ಮನಸ್ಸು ಸರೋವರ ಅಂತ ಕರೆದಿರೋದು ಶುದ್ಧ ಆಗ್ಬೇಕಾದ್ರೆ ಅದು ಏನಾಗ್ತಿರ್ಬೇಕು, ಸರ್ಕ್ಯುಲೇಟ್ ಆಗ್ತಾನೇ ಇರಬೇಕು. ಅದು ಆ ಸರ್ಕ್ಯುಲೇಟ್ ಆಗೋದು ಆವರ್ತನ ಮಾಡ್ತಾ ಹೋದ ಏನಾಗುತ್ತದ, ಅದಕ್ಕೇನೆ ಮನನ ಮಾಡೋದು ಆವರ್ತನ ಮಾಡೋದು ಅಂತ ಅರ್ಥ. ಆವೃತ್ತಿ ರಸಕೃತೋಪದೇಶ. ತತ್ರ ಸಮ್ಮತ ವಶೀ ಯಾದೃಶೀ ವಾ ಹರೇದಾಶು ಪುರುಷಸ್ಯ ಮನೋಮಲಂ. ಯಚ್ಛಬ್ದ ಪ್ರಶ್ನೆ, ಯಚ್ಛಬ್ದ ಪ್ರಶ್ನೆ ಅಂತ ಅರ್ಥ. ಏನದು? ಯತಶ್ಚೋದೇತಿ ಸೂರ್ಯ ಇತ್ಯಾದಿವತ್. ಸೂರ್ಯ ಇಲ್ಲಿ ಯಾರಿಂದ ಹುಟ್ಟುತ್ತಾನೆ, ಅಲ್ಲಿ ಯತಃ ಅಂದ್ರೇನು, ಯಾತಕ್ಕೆ ಅಂತ ಅರ್ಥ ಅಲ್ಲ, ಯಾರಿಂದ ಹುಟ್ಟುತ್ತಾನೆ ಅಂತ ಅರ್ಥ. ಯಚ್ಛಬ್ದಸ್ತು ಪರಾಮರ್ಶೆ ಪ್ರಶ್ನಾರ್ಥೆ ಚಾಭಿವಣ್ಯತೆ ಇತಿ ಅಭಿಧಾತೆ ಅಭಿಧಾನೆ. ಯಚ್ಛಬ್ದನ ಅನೇಕ ಅರ್ಥದಲ್ಲಿ ಉಪಯೋಗಿಸ್ತಾರೆ. ಪರಾಮರ್ಶಕ್ಕೆ ಯಾರನ್ನು ಹೇಳಿದನಲ್ಲ ಅದು ಪ್ರಣೌನ್. ಕೃಷ್ಣ ಬಂದ, ಯಾರು ಬಂದ, ಕೃಷ್ಣ ಬಂದ ಅಂತ. ಯಾರ ಬಂದು ಯಾರಿಗೆ ಅನ್ವಯ? ಈಗ ರೆಫರೆನ್ಸ್, ಅದಕ್ಕೆ ಪರಾಮರ್ಶೆ ಮಾಡೋದು. ಪ್ರಣೌನ್ ಯಾವಾಗಲೂ ಏನು ಮಾಡುತ್ತೆ, ನವನ್ನ ಪರಾಮರ್ಶೆ ಮಾಡೋದು. ಅದಕ್ಕೇನು ಇನ್ನೊಂದು ಪ್ರಶ್ನಾರ್ಥೆ, ಪ್ರಶ್ನೆ ಕೇಳೋದಕ್ಕೋಸ್ಕರ ಹೇಳ್ತಾರೆ. ಇನ್ನೊಂದು ಅಭಿಮನ್ಯೆ, ಎರಡಿದೆ. ಇದು ಪ್ರಶ್ನಾರ್ಥದಲ್ಲಿ ಉಪಯೋಗಿಸ್ಬೇಕು. ಇತ್ಯಭಿಧಾನೆ. ಯಥಾ ಯತ್ರ ಸಮ್ಮತ ಜಿತಾಸನೋ ಜಿತಶ್ವಾಸ. ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಯಾವಾಗಲೂ? ಜಿತಾಸನ, ಜಿತಶ್ವಾಸ, ಜಿತಸಂಗೋ, ಜಿತೇಂದ್ರಿಯ ಸ್ಥೂಲೇ ಭಗವತೆ ರೂಪೇ ಮನಃ ಸಂಧಾರಯೇತ್ ಧಿಯಾ. ಜಿತಾತ್ಮನೋ ಜಿತಾಸನ, ಜಿತಶ್ವಾಸ, ಜಿತಸಂಗ, ಜಿತೇಂದ್ರಿಯ. 4 ಜಿತ ಇದೆ. ಜಿತಾಸನ, ಜಿತಶ್ವಾಸ, ಜಿತಸಂಗ, ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಃ ಸಂಧಾರಯೇತ್ ಧಿಯಾ. ಜಿತಾಸನ. ಜಿತಾಸನ ಅಂದ್ರೇನು? ಆಸನ ಸರಿಯಾಗಿ ಹಾಕಿಕೊಡೋಕರ್ಥ. ಆಸನ ಬಿಡೋದು ಅಂತ ಅರ್ಥ ಅಲ್ಲ. ಜಿತ ಅಂದ್ರೇನೀಗ ಸರಿಯಾಗಿ ಹಾಕ್ಕೊಡು. ಆಸನ ಸಿದ್ಧಿ ಬರಬೇಕಾರೆ. ಸೊ ಕೂತ್ರವನಿಗೆ ಮತ್ತೆ ಸ್ವಲ್ಪ ಮತ್ತೆ ಚೇಂಜ್ ಮಾಡ್ತಾನೆ. ಹಾಗಾದ್ರೆ ಕೂತ್ಬಿಟ್ಟು ಹೇಗಿರ್ಬೇಕದು, ಗಟ್ಟಿಯಾಗಿ ಕೊಡ್ಬೇಕು. ಇಲ್ಲಿ ಉದಾಹರಣೆಗೆ ಡ್ರೈವರ್ ಇದ್ದಾನೆ, ಅವ್ನು ಓಡಿ ಹಿಂದೆ ಕೊಟ್ಬಿಟ್ರೆ ಪುಷ್ ಬ್ಯಾಕ್ ಸೀಟ್ ಕೊಟ್ಟರೆ ಗೋವಿಂದ. ಅವ್ನಿಗೆ ಹ್ಯಾಕೆ ಕೊಟ್ಟಿರ್ತಾರೆ? ಅವನಿಗೆ ಸೂಪರ್ ಎಂಥ ಸೂಪರ್ ಡ್ರೈವರ್ಸ್ ಬರ್ತಾರೋ ಆಗಿರಲಿ, ಅವ್ನಿಗೆ ಹ್ಯಾಕೆ ಕೊಟ್ಟಿರ್ಬೇಕು ಪಾಪ ಅವನಿಗೆ? ಈಗ ಜಿತಾಸನ ಹಾಗೆ ಕೊಡಬೇಕು. ಅವ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಆ ರೀತಿ ಕೊಡಬೇಕು. ಅದು ಆಸನ ಸಿದ್ಧಿ ಅಂತ ಕರೀತಾರೆ. ಜಿತಶ್ವಾಸ, ಪ್ರಾಣಾಯಾಮ ಮಾಡಿ ಕುಂಭಕದಲ್ಲಿರಬೇಕು. ಕುಂಭಕದಲ್ಲಿದ್ದರೆ ಧ್ಯಾನ ಮಾಡಕ್ಕೆ ಬರೋದು ಕುಂಭಕ. ಜಿತಸಂಗ, ಬೇರೆ ಕಡೆಗೆ ಡೈವರ್ಷನ್ ಇರಬಾರ್ದು, ಬೇರೆ ಕಡೆ ಅಟ್ರಾಕ್ಷನ್ ಬರಬಾರ್ದು. ಜಿತೇಂದ್ರಿಯ, ಅದಕ್ಕೆ ಎಲ್ಲ ಇಂದ್ರಿಯಗಳು ಕಂಟ್ರೋಲ್ ಇದ್ದರೆ ಬೇರೆ ಕಡೆ ಹೋಗೋ ಚಾನ್ಸೇ ಇಲ್ಲ. ಸೊ ಜಿತ 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 4 ಜಿತ ಆದರೆ 4 ಪುರುಷಾರ್ಥ ಸಿಗುತ್ತೆ, ಸಿಗೋದಿಲ್ಲ. ಜಿತ ಅಲ್ಲ ಏನು ಯಾವ್ದು ಹೇಳಿ? ಜಿತ ಅಲ್ಲ, ಜಿತ ಸಂಘ ಅಂತ ಹೇಳಿದರೆ ಮನಸ್ಸಿನಲ್ಲೇ ಮಾಡೋದು. ಮನಸ್ಸು ಕಣ್ಮಿಸ್ಕೊಂಡ್ಬಿಟ್ಟಿದ್ದಾನೆ, ಮನಸ್ಸೆಲ್ಲೋ ಹೋಗ್ತಾ ಇದೆ. ಸಂಘ ಅಟ್ಯಾಚ್ಮೆಂಟ್ ಅದು. ಇದು ಎಕ್ಸ್ಟರ್ನಲ್, ಅದು ಇಂಟರ್ನಲ್. ಅದು ಇಂಟರ್ನಲಿ ಡಿಸ್ಕನೆಕ್ಟ್ ಆಗಬೇಕು, ಎಕ್ಸ್ಟರ್ನಲ್. ಅದಕ್ಕೆ ಹೇಳಿದ್ರಲ್ಲ, ಮಿಥ್ಯಾಚಾರ ಸವುಚ್ಯತೆ ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾಸ್ಪರ. ಅವನ್ನೆಲ್ಲ ಒಂದು ತಮಾಷೆ ಕಥೆ ಹೇಳ್ತಾರೆ. ಒಬ್ಬನೇನು ಇಬ್ಬರು ಅಣ್ಣ ತಮ್ಮ ಹೋಗ್ತಾಯಿದ್ರು ಕೃಷ್ಣ ದರ್ಶನಕ್ಕೆ, ಕೃಷ್ಣ ಜಯಂತಿ ಹಬ್ಬ ಹೋಗ್ತಾಯಿದ್ರು. ಏನಾಯಿತು, ದಾರಿ ತಪ್ಪಾಯಿತು ಒಬ್ಬನಿಗೆ. ಎಲ್ಲೋ ಒಂದು ಕಡೆ ಹೆರಡಪ್ಪ ಆದ, ಅವನು ಮುಂದೆ ಓಡೋಗ್ಬಿಟ್ಟ. ಹಾಗೇನೆ ಜೋರ ಮಳೆ ಬೇರೆ ಬಂದುಬಿಟ್ಟು ಇವನು ವೇಶ್ಯ ಬೇರೆ ಹೋಗ್ಬಿಟ್ಟ. ಯಾರೋ ಒಬ್ಬ ಅವನು ಅಲ್ಲಿಗೆ ಹೋದ, ಕೃಷ್ಣ ದರ್ಶನಕ್ಕೆ ಹೋದ. ಎಷ್ಟು ತಮಾಷೆ ಗೊತ್ತಾ, ಅವನು ನೋಡಿದ ಅಲ್ಲಿ ಹೋಗಿದ್ದನ್ನು, ಓಡ್ಕೊತ ಬಂದು ಹೋಗ್ಬಿಟ್ಟ. ಅವನ ಮನಸ್ಸು ಎಲ್ಲಿದೆ, ವೇಶ್ಯ ಮನೆಗೆ ಹೋದ, ಏನು ಮಾಡಬಹುದು, ಆಚೆ ವರ್ಷ ಅವ್ರು ಕೂತಿದ್ದಾರೆ.
ಇವನು ಇಲ್ಲಿ ಕೂತ್ಕೊಂಡು ಕೃಷ್ಣದ ಅಣ್ಣ ಹೇಗೆ ಅಲ್ಲಿ ನೋಡ್ತಾ ಕೂತಿದ್ದಾನೆ ಅವನು. ಇವನಿಗೆ ಕಟ್ಟಾಟಿ ಬಿಟ್ಟು ಅವನು ಎಷ್ಟು ಬರೀ ಪಾಪ ಬಂತು. ಅರ್ಥ ಆಯ್ತಾ? ಮನಸ್ಸೆಲ್ಲಿ ಇರ್ತಾರೆ ನೋಡಿದ್ರೆ. ಅದು ಗಿರಿಯಮ್ಮನ ಕತೆ ಹೇಳ್ತಾರಲ್ಲ, ಎಲ್ಲಿ ಮಾವ ಅಂದರೆ ಚಮಾರ ಮನೆಗೆ ಹೋಗಿದ್ದಾರೆ ಅಂತ. ಪಾಪ ದೇವ್ರ ಕಟ್ಟ ಕೂತು ದೇವ್ರ ಪೂಜೆ ಮಾಡ್ತಾ ಇರ್ತಾರಲ್ಲ. ಅಂದರೆ ಮನಸ್ಸೆಲ್ಲ ರಿಪೇರಿ ಕೊಟ್ಟಿದ್ದ, ಬಾಡಿನೋ ಇಲ್ಲೋ ಯೋಚನೆ ಮಾಡ್ತಾ ಕೂತಿದ್ದಾನೆ ಅವನು. ಕೈಲಿ ಸಾರಿಗ್ರಾಮ ಇಟ್ಕೊಂಡಿದ್ದಾನೆ, ಆ ಚಪ್ಪಲಿ ರಿಪೇರಿ ಮಾಡಿದ್ರೆ ಯೋಚನೆ ಮಾಡ್ತಾ ಕೂತಿದ್ದಾನೆ. ಜಿತಸಂಘ ಗೊತ್ತಾಯ್ತಲ್ಲ, ಇದು ಜಿತಸಂಘ. ಇದು ಈಗ ಹೋಗುತ್ತಲ್ಲ ಅದು ಜಿತ ಇಂದ್ರಿಯ. ಗೊತ್ತಾಯ್ತಾ? ಡಿಫರೆನ್ಸ್ ಕರೆಕ್ಟ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೋಡೋದಕ್ಕಿದೆ ಶಾಸ್ತ್ರದಲ್ಲಿ ಸಿಮಿಲರ್ ಕಂಡ ಕಾಣುತ್ತೆ, ಸೂಕ್ಷ್ಮ ವ್ಯತ್ಯಾಸ ಇರುತ್ತೆ. ಕಡಿಮೆ ಡೆವಲಪ್ ಮಾಡ್ಕೋಬೇಕು. ಬರೋದೇ ಭಾರಿ ಜಾಸ್ತಿ ಬರೋದಾಗಲೇ ಉಳಿದೊತ್ತಲ್ಲಿ ಅಷ್ಟು ಟಿ ವಿ ನೋಡೋಕೆ ಏನು ಡಿಸ್ಟರ್ಬೆನ್ಸೇ ಬರೋದಿಲ್ಲ. ಮನಸ್ಸಲ್ಲಿ ಯಾವ ಯೋಚನೆ ಹಾಕ್ಕೋಬೋದಿಲ್ಲ, ಸೀರಾ ನೋಡ್ತಿರ್ತಾರೆ. ದೇವ್ರ ಪೂಜೆ ಶುರು ಮಾಡಿದ್ನೋ ಎಲ್ಲ ಶುರು ಆಗಿಬಿಡ್ತಾವೆ. ಏನೇನು ಬರಬಾರದೆಲ್ಲ ಬಂದು ಹೋಗ್ಬಿಡ್ತಾವೆ. ಏನೋ ಅದಕ್ಕೆ ಹೇಳಿದ್ದ, ಅದಕ್ಕೆ ಫಸ್ಟ್ ಹೇಳಿದ್ದ ಜಿತಶ್ವಾಸ. ಕುಂಭಕ ಇದ್ದಾಗ ದಯವಿಟ್ಟು ಶ್ವಾಸ ಮೂಗು ಹಿಡ್ದಾಗ ಆಯಿತು ಅಂತ ಹೇಳಲ್ಲ. ಮೂಗು ಹಿಡಿದುಬಿಟ್ರೆ ಏನು ಕೆಲಸ ಮಾಡೋಕ್ಕೂ ಬರೋದಿಲ್ಲ, ಹಾಗೆ ಹಿಡಿದು ಬಿಡುತ್ತೆ. ಜಿತಶ್ವಾಸ ಜಿತಸಂಗ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಃ. ಸ್ಥೂಲವಾದ ರೂಪ ಅಂದ್ರೇನು? ವಿರಾಟ್ ರೂಪ ಚಿಂತನೆ ಮಾಡ್ತಾರೆ, ದೊಡ್ಡ ರೂಪ ಚಿಂತನೆ ಮಾಡಬೇಕು ಫಸ್ಟು. ರೂಪೆ ಚಿಕ್ಕ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಅಕ್ಷರ ಓದ್ತಾರಲ್ಲ, ಹಾಗೆ ಚಿಕ್ಕ ಅಕ್ಷರ ಓದಕ್ಕಾಗೋದಿಲ್ಲ ಅವರಿಗೆ. ಏನು ಬೇಕು ಅವರಿಗೆ? ದೊಡ್ಡದಾಗಿ ಹಾಕಿರ್ಬೇಕು. ಅವಾಗ ಆ ಈ ಅಂತ ಓದಕ್ಕೆ ಶುರು ಮಾಡ್ತಾರೆ. ಬರ್ಕೊಡೋರು ಇಷ್ಟು ದೊಡ್ಡದಾಗಿ ಬರೀತಾರೆ, ಸೇರಿ ತುಂಬ ಚಿಕ್ಕದ ಬರೆಯೋದಿಲ್ಲ. ಅದಕ್ಕೆ ಮೊದಲೆಲ್ಲ ಸ್ಥೂಲ ರೂಪಗಳು ಚಿಂತನೆ, ಸ್ಥೂಲ ಚಿಂತನೆ ಅಂತ ಅನ್ಕೋಬೇಕು. ರೂಪೇ ಮನಃ ಸಂಧಾರಯೇಧಿಯ, ಮನಸ್ಸನ್ನು ಬುದ್ಧಿಯಿಂದ ಕಂಟ್ರೋಲ್ ಮಾಡಬೇಕು. ಅದಕ್ಕೆ ಬುದ್ಧಿ ಸಾರಥಿ ಅಂತ ಹೇಳ್ತಾರೆ. ಬುದ್ಧಿ ಸಾರಥಿ ಆಗಬೇಕು, ಮನಸ್ಸು ಹಗ್ಗ ಆಗಬೇಕು. ಸಾರಥಿ ಇದ್ದಾನೆ, ಹಗ್ಗನೇ ಇಲ್ಲ, ಹೇಗೆ ಕಂಟ್ರೋಲ್ ಮಾಡ್ತಾನೆ ಪಾಪ ಅವನು? ಹಗ್ಗ ಇದೆ, ಸಾರಥಿನೇ ಇಲ್ಲ. ಹಗ್ಗ ಇರಬೇಕು, ಸಾರಥಿ ಹಿಡ್ಕೊಂಡಿರ್ಬೇಕಲ್ಲ, ಅದಕ್ಕೆ ಲಿಂಕ್ ಆಗಿರಬೇಕು. ಎಲ್ಲೋ ಹಗ್ಗ ಹಿಡ್ಕೊಂಡು ಏನು ಉಪಯೋಗ ಅದರೊಳಗೆ? ಸಂಧಾನ ಅಂದರೆ ಸಂಧಾರಯತ್, ಧಾರಯತ್, ಸಂಧಾನ ಅಲ್ಲ, ಧಾರಯತ್ ಸಂಧಾರಯತ್, ಗಟ್ಟಿ ಮಾಡ್ಕೋಬೇಕು ಅಂತ, ಸಮ್ಯಕ್ ಧಾರಣ ಮಾಡಬೇಕು. ಧಿಯಾ ಯಥೇತ್ಯಶ್ಚ ಜಿತಾಸನ ಇತ್ಯಾದಿ. ಯಥಾ ಶಬ್ದಕ್ಕೆ ಜಿತಾಸನ ಇತ್ತಿ ಹಿಂದೆ ಬಂತಲ್ಲ, ಯಥಾ ಸಂಧಾರ್ಯತೆ ಪ್ರಶ್ನೆ ಮಾಡಿದ್ರಲ್ಲ, ಅದು ಕುತ್ರ ಜಿತಾಸನ ಇತ್ಯಾದಿ. ಯತ್ರ ಸ್ಥೂಲೇ ಯಾದೃಶಿ ಇತ್ಯಸ್ಯ ವಿಶೇಷ ಇತ್ಯಾದಿ. ಮುಂದೆ ಯಾದೃಶಿ ಯಾವುದಿರಬೇಕಲ್ಲ ಅದನ್ನೆಲ್ಲ ಯೋಚನೆ ಮಾಡಿ ಯಾವ ವಿಶೇಷ ಚಿಂತನೆ ಮಾಡ್ತಾನೋ ಆ ಕಡೆ ಕೃಷ್ಣ ಚಿಂತನೆ ಮಾಡೋ ಅಂತ ಹೇಳಿದ ತಕ್ಷಣ ಏನು ಬರಬೇಕಾಗ? ಕೃಷ್ಣ ಧ್ಯಾಯೇ ಧರಿನ್ಮಣಿ ನಿಭಂ. ಅದಕ್ಕೆ ಧ್ಯಾನ ಶ್ಲೋಕ ಹೇಳೋದು ಅರ್ಥ ಮಾಡಿಕೊಂಡು ಆಮೇಲೆ ಮಂತ್ರ ಜಪ ಮಾಡಬೇಕು. ಯಾವುದನ್ನು ನಾನು ಧ್ಯಾನ ಮಾಡ್ತೇನೆ ಅದನ್ನು ಕುರಿತು ಚಿಂತನೆ ಮಾಡಬೇಕಾಗ. ಈ ಧ್ಯಾನ ಶ್ಲೋಕ ಡೀಲಿಂಗ್ ಆಗಿಬಿಟ್ರೆ ಅದನ್ನ ಹೇಳ್ತಾ ಇದ್ದಾನೆ, ಇನ್ನೊಂದು ಯೋಚನೆ ಮಾಡ್ತಾರೆ, ಅವನು ಎಷ್ಟೇ ಬಾಲ್ ಹಾಕಿದ ಅಂತ ಯೋಚನೆ ಮಾಡ್ತಾ ಕೂತಿದ್ದಾರೆ. ಈ ಸಂಬಂಧ ಏನಿಲ್ಲ ಅದಕ್ಕೂ. ವಿಶೇಷಸ್ತಸ್ಯ ದೇಹೋಯಂ, ಅದಕ್ಕೆ ಮುಂದೆ ಉತ್ತರ. ಸ್ಥವಿಷ್ಠಸ್ಯ ಸ್ಥವೀಯಸಾಂ ಯತ್ರೇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚಯತ್. ಏನದು ವಿಶೇಷ? ತಸ್ಯ ದೇಹೋಯಂ, ಅವನ ದೇಹ ಅಂದರೆ ವಿಶೇಷ ಅಂತ ಹೇಳಿದರು. ಯಾರಿಗೆ ಅರ್ಥ ಆಗಬೇಕು ಪದ? ಅದು ಆಚಾರ್ಯ ಹೇಳ್ತಾರೆ. ಸ್ಥವಿಷ್ಠಶ್ಚ ಸ್ಥವೀಯಸಾಂ. ಈಗ ಸ್ಥವಿಷ್ಠ ಯಾವುದದು? ಅದು ಅರ್ಥ ಆಗುತ್ತೆ. ಈಗ ಪರಮಾತ್ಮನ ರೂಪ ಸ್ಥವಿಷ್ಠ ಅಂದ್ರೇನು? ಭಾರಿ ದೊಡ್ಡದು. ಎಷ್ಟಂದರೆ ಸ್ಥವೀಯ, ದೊಡ್ಡದಕ್ಕಿಂತ ಭಾರಿ ದೊಡ್ಡದು. ಮಹತೋ ಮಹಿಯಾನ್ ಅಂತ ಹೇಳೋದಿಲ್ಲ, ಅಣೋರಣೀಯಾನ್ ಅಂತ ಹೇಳೋದಿಲ್ಲ. ಅದಕ್ಕೆ ಸ್ಥವಿಷ್ಠಶ್ಚ ಸ್ಥವೀಯಸಾಂ ಯತ್ರೇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚಯತ್. ವಿಶೇಷ ತಸ್ಯ ದೇಹೋಯಂ, ವಿಶೇಷನೇ ಅವನ ದೇಹ ಅಂದ್ಬಿಟ್ಟು. ಅರ್ಥ ಆಗಲ್ಲ ಏನಂತ ಹೇಳಿ ಬರೀತಾರೆ. ಅಂಡಕೋಶ, ಇದು ವಿಶೇಷ ಶಬ್ದಕ್ಕೆ ಏನರ್ಥ? ಅಂಡಕೋಶ ಅಂತ ಅರ್ಥ. ವಿಶೇಷ ತಸ್ಯ ದೇಹೋಯಂ, ಇವೆಲ್ಲ ಟೆಕ್ನಿಕಲ್. ಇದು ಯಾವ ಡಿಕ್ಷನರಿ ಅರ್ಥ ಸಿಗೋದಿಲ್ಲ. ಯಾವ ಡಿಕ್ಷನರಿ ಆಗಬೇಕು? ಅದಕ್ಕೆ ವೇದದ ಕೋಶ ಆಗೋದು, ಇದು ಬೇರೆದು ಸಿಗೋದಿಲ್ಲ. ದೇಹೋಯಂ ಸ್ಥವಿಷ್ಠಶ್ಚ ಸ್ಥವೀಯಸಾಂ ಯತ್ರೇದಂ ದೃಶ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚಯತ್. ಅದರಲ್ಲಿ ಏನು ಕಾಣುತ್ತೆ ಗೊತ್ತು? ಇಡೀ ಜಗತ್ತಲ್ಲಿ ಕಾಣುತ್ತೆ, ಇಡೀ ವಿಶ್ವ ನೋಡ್ಬೋದು ಅಂತ ರೂಪನ ಚಿಂತನೆ ಮಾಡು ಅಂತ ಹೇಳ್ತಾರೆ. ಈ ಗೂಗಲ್ನಲ್ಲಿ ದೊಡ್ಡದು ಮಾಡ್ತಾ ಮಾಡ್ತಾ ಹೋದೇನಾಗುತ್ತದು? ಕ್ಲಿಯರಾಗಿ ಕಾಣಕ್ಕೆ ಶುರುವಾಗುತ್ತೆ. ಅದಕ್ಕೆ ಈ ಪದ ಗೊತ್ತು, ವಿಷ್ಣು ಸಹಸ್ರ ನೆನಪಾಗತ್ತಾಗ. ವಿಶೇಷ ಅಂಡಕೋಶ ಶಿಲಾವತ್ತಸ್ಯ ದೇಹೋಯಂ ಅಂಡಕೋಶಸ್ತು ಆವೃತ್ತಿ ಸಾವೃತ್ತಿ ಸ್ವತಂತ್ರತತ್ವ ನ ತತ್ಸಂಸ್ಥ ದುಃಖ ಭೋಗೋ ಅಸ್ಯ ಚ ಕ್ವಚಿತ್ ನ ಕ್ವಚಿತ್. ಹೇಗೆ ಚಿಂತನೆ ಮಾಡಬೇಕು? ದೃಷ್ಟಾಂತ ಕೊಡ್ತಾರೆ. ಶಿಲಾವತ್ತಸ್ಯ ದೇಹೋಯಂ ಇಡೀ ಬ್ರಹ್ಮಾಂಡ ಕೋಶ ಹೇಗಿದೆ ಅಂದರೆ ಪರಮಾತ್ಮನ ಪ್ರತಿಮೆ ಇದ್ದಾಗಿದೆ. ಹೇಗೆ? ಶಿಲಾವತ್, ಶಿಲೆ ನೋಡಿ ಪ್ರತಿಮೆ ಮಾಡೋದಿಲ್ಲ.
ಶಿಲೆಯಲ್ಲಿ ಪ್ರತಿಮೆ ಹಾಕಿ ಕಾಣುತ್ತೆ. ಓ ಇಡೀ ಬ್ರಹ್ಮಾಂಡನೇ ಏನಂತ ತಿಳ್ಕೊಬೇಕು ನಾವೀಗ, ಪ್ರತಿಮೆ ಅಂತ ತಿಳ್ಕೊಂಬಿಡೋದು. ಆಗ ವಿರಾಟ್ ರೂಪ ಚಿಂತನೆ ಶುರುವಾಗುತ್ತೆ. ಗೊತ್ತಾಯ್ತು, ವಿರಾಟ್ ರೂಪ. ಅಂಡಕೋಶಸ್ತು ಸಾವೃತಿ. ಏನು ಸಾವೃತಿ ಅಂದ್ರೇನು? ಅಲ್ಲ, ಆವೃತ್ತಿ ಅಲ್ಲದು, ಆವೃತ್ತಿ ಅಲ್ಲಿರೋದು ಆವೃತ್ತಿ. ಅದಕ್ಕೆ 9 ಆವರಣ ಇದೆ, 9 ಆವರಣಗಳು. ಅಷ್ಟು ಆವರಣ ಭಗವದ್ಗೀತೆಯಲ್ಲಿ ಬಂದಿದೆ. ಅದು ಜೀವಭೂತ ಮಹಾಬಾಹೋ ಅಂತ ಮುಂದೆ ಹೇಳಬೇಕಾದ್ರೆ 9 ಹೇಳಿದ್ದಾರೆ. ಅವ್ಯಕ್ತತ್ವ ಪ್ರಾರಂಭ ಮಾಡಿಬಿಟ್ಟು ಮನಸ್ಸರಿಗೆ ಪಂಚಭೂತಗಳು, ಅವ್ಯಕ್ತ, ಮನಸ್ಸು, ಬುದ್ಧಿ, ಮಹತ್ತತ್ವ 9 ಆಯಿತು. ಅವ್ಯಕ್ತದಿಂದ ಶುರು ಮಾಡಬೇಕು. ಇದಿಷ್ಟು ಸ್ಥೂಲವಾದ ಚಿಂತನೆ. ಆವೃತ್ತಿ ಅಂತ ಅಷ್ಟೇ ಹೇಳಿಬಿಟ್ಟು ಆವೃತ್ತಿ ಆವರಣ. ಆವರಣ ಅಂದರೆ 9 ಆವರಣ, ನವಾವರಣ ಸಮೇತ ಚಿಂತನೆ ಮಾಡಬೇಕು. ತತ್ತಂತ್ರತ್ವಾತ್ ನ ತತ್ಸಂಸ್ಥಾ ದುಃಖ ಭೋಗೋ ಅಶ್ಯ ನ ಕ್ವಚಿತ್. ಈಗ ಅವನಿಗೆ ದುಃಖ ಆಗುತ್ತಾ ಅಂದರೆ ಸಾಧ್ಯನೇ ಇಲ್ಲ ಆಗಲಿಕ್ಕೆ. ಅದಕ್ಕೆ ತತ್ತಂತ್ರ ದೇವರ ಅಧೀನ ಅದು. ಮತ್ತು ದೇವರ ಧ್ಯಾನ ಮಾಡಕ್ಕೆ ಕೊಟ್ಟಾಗ ಏನಾಗೋದಿಲ್ಲ, ಯಾವ ದುಃಖನೂ ಬರೋದೇ ಇಲ್ಲ. ಒಬ್ಬ ಆಫೀಸರ್ ಒಳಗೆ ಹೋಗ್ಬೇಕು ನೀವೀಗ, ಹೋಗಕ್ಕೆ ಭಾರಿ ಸುಲಭ, ಭಾರಿ ಕಷ್ಟದ ಕೆಲಸ. ಯಾವ ಭಾರಿ ಸುಲಭ ಹೇಳಿ ನೋಡಂತ ಒಳಗೆ ಹೋಗೋದು? ಅಲ್ಲ ಅಲ್ಲ, ಭಾರಿ ಸುಲಭ ಯಾವಾಗ ಒಳಗೆ ಹೋಗೋದು? ಒಬ್ಬ ದೊಡ್ಡ ಅಧಿಕಾರಿನ ಭಾಳ ಸುಲಭ ನೋಡೋದು ಯಾವಾಗ ಸಾಧ್ಯ? ಅಲ್ಲ ಅಲ್ಲ, ಹೇಳಿ ನೋಡೋದು ಯಾವ ಸುಲಭ, ಭಾರಿ ಸುಲಭ ಯಾವಾಗ? ಸ್ವಾಮಿಗಳನ್ನ, ಅಧಿಕಾರಿಗಳನ್ನ ಭಾರಿ ಸುಲಭ ನೋಡೋಕ್ಕೆ ಯಾವಾಗ ಬರುತ್ತೆ ಹೇಳಿ? ಏನೇ ಅಲ್ಲ, ಅವರೇ ಹೇಳಿ ಕಳಿಸಿದ್ರೆ, ಅವರೇ ಹೇಳಿ ಕಳಿಸ್ತಾರೆ. ಸ್ವಾಮಿಗಳು ಹೇಳಿ ಕಳಿಸ್ತಾರೆ, ಬಿಟ್ಟು ಹೋಗೋದು ಹೋಗ್ಬಿಡ್ತಾರೆ ಆ ಕಡೆಗೆ, ಅದು ಮತ್ತೆ ಬೇಕಿಲ್ಲ. ನಾವೊಳ್ಳೆ ಇಲ್ಲ, ಅವ್ರು ಹೇಳಿ ಕಳಿಸ್ಬೇಕು. ಯಮೇವ ಈಶ್ವರುಡುತ್ತೆ ತೇರಲಭ್ಯ. ದೇವರು ಹೊಲಿಬೇಕೆ ಹೊರತು ನಾವು ಸರ್ಕಸ್ ಮಾಡಿದ್ರೆ ಆಗೋದಿಲ್ಲ. ದೇವ್ರ ಕರೆದು ಕಷ್ಟ ಹೊಟ್ಬಿಡ್ತಾರೆ. ಸಮಾಯಾತ ದೇವ್ರ ರಾಮದೇವ್ರು ಕರೆದ್ರು ಹೋದರು, ಇಲ್ಲದೋದ್ರಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ದೇವ್ರಿಗೆ ಕರಿಯಾಗಿ ಬದುಕಬೇಕಾಗ. ಯಾರನ್ನ ಕರೀತಾರೆ ಯಾವಾಗಲೂ? ಇಬ್ಬರನ್ನ ಕರೀತಾರೆ. ಯಾರನ್ನ ಕರೀತಾರೆ ಹೇಳಿ? ಭಾರಿ ಭಕ್ತರ, ಭಾರಿ ದ್ವೇಷಗಳನ್ನ. ಇವನ್ನ ಕರೆದು ಸಣ್ಣ, ಅವನ ಕಾದು ಬೈಲಕ್ಕೆ. ಆದ್ದರಿಂದ ದೇವ್ರ ದರ್ಶನ ಕೊಡೋದು ಇಬ್ಬರಿಗೆ. ಯಾರಿಗೆ? ಭಾರಿ ಭಕ್ತರಿಗೆ, ಭಾರಿ ದ್ವೇಷಿಗಳಿಗೆ. ಅವ್ರು ಕೊಲ್ಬೇಕಾದ್ರೆ ಕಡೆ ಕಾಡ್ಬೇಕಲ್ಲ ಎದುರಿಗೆ, ಆ ರೀತಿ ಕಾಣಿಸ್ತಾನೆ. ಅದಕ್ಕೋಸ್ಕರ ಅದು ಭಾರಿ ದ್ವೇಷ ಮಾಡಿದರೆ ಭಕ್ತಿ ದೇವ್ರು ಸಿಗ್ತಾರೆ, ಒದಿತಾನೆ. ಆದ್ದರಿಂದ ಉಪಯೋಗ ಬರೋದಿಲ್ಲ, ಭಕ್ತಿನೇ ಮಾಡಬೇಕು. ಯಥೇತ್ಯಶ್ಚ ಚಿತಾಸನ ಇತ್ಯಾದಿ ವಿಶೇಷ ಅಂಡಕೋಶ. ಅಂಡಕೋಶ ಅಂಡಕೋಶ ಬ್ರಹ್ಮಾಂಡಕೋಶ. ಅಹಂಡಕೋಶೆ ಶರೀರೇಸ್ಮಿನ್ ಸಪ್ತಾವರಣ ಸಂಯುತೆ. 2 ಆವರಣ 9 ಆವರಣ. ವೈರಾಜ ಪುರುಷೋ ಯೋಸೌ ಭಗವಾನ್ ಧಾರಣಾಶ್ರಯ. ವೈರಾಜ ಪುರುಷ ಅಂತ ವಿರಾಟ್ ರೂಪ ಅಂದರೆ ಅದೇನೆ. ಅದನ್ನು ಚಿಂತನೆ ಮಾಡಿದರೆ ಆಗ ಧ್ಯಾನ ಮಾಡೋ ಶುರುವಾಗುತ್ತೆ. ಧ್ಯಾನದ ಪ್ರೋಸೆಸ್ ಇವೆಲ್ಲ ಕೂಡ. ಇದು ಎಲ್ಲಿವರೆಗೂ ಮಾಡಬೇಕು? ಅಂತ್ಯಕಾಲದಲ್ಲಿ ಅದನ್ನೇ ಮಾಡ್ತಾ ಹೋಗು. ಅಂತ್ಯಕಾಲದಲ್ಲಿ ಪರ್ಫೆಕ್ಟಾಗಿ ಬರಬೇಕು. ಅದು ಹೇಳಿ ಅಲ್ಲೇ ಹೇಳ್ತಾರೆ, ಇಲ್ಲೇ ಹೇಳ್ತಾರೆ, ಇಮ್ಮಿಡಿಯೇಟ್ ಹೇಳ್ತಾರೆ. ಅಂಡಕೋಶೋ ವಿರಾಟ್ ಪ್ರೋಕ್ತೋ. ಅದಕ್ಕೆ ವಿರಾಟ್ ರೂಪ, ಅಂಡಕೋಶ, ಬ್ರಹ್ಮಾಂಡ ರೂಪ ಚಿಂತನೆ ಮಾಡಿದರೆ ವಿರಾಟ್ ರೂಪ ಅಂತ ಹೆಸರಾಗೋದು. ವಿಶೇಷೇಣ ಪ್ರಕಾಶನಾತ್. ಏನೇ ಹಾಂ ಈಗ ಮಾಡ್ತಾ ಇದ್ದಾರಲ್ಲ, ಅದೇ ತಾನೆ ಗುರು. ಸುಳ್ಳು ನೀವು ಹೇಳಿದರೆ ಓದ್ತಾ ಒಂದು ಅರ್ಥ ಆಗುತ್ತೆ. ಅದು ಒಂದು ಉಪದೇಶ, ಕೊನೆಗೆ ಬೇರೆ, ಆ ಉಪದೇಶ ಬೇರೆ. ನೇತಗುರುಗಳ ಆ ಉಪದೇಶ ಬೇರೆ, ಯೋಪದೇಶ ಆಗಿರುತ್ತೆ. ಪ್ರಕಾಶನಾತ್ ವಿಶೇಷೇಣ ಪ್ರಕಾಶ. ವಿರಾಟ್ ಅಂತ ಯಾತಕ್ಕೆ ಕರೀತಾರೆ? ಅದಕ್ಕೆ ಅಂದರೆ ವಿಶೇಷವಾಗಿ ನಮಗೆ ಅರ್ಥ ಆಗೋದ್ರಿಂದ, ಕ್ಲಿಯರಾಗಿ ಹಿಡಿದ ಅರ್ಥ ಚಿಂತನೆ ಮಾಡೋ ಸುಲಭ ಆಗಿಬಿಡುತ್ತೆ. ಹೇಗೆ ಅಂತ ಮುಂದೆ ಗೊತ್ತಾಗುತ್ತೆ. ವೈರಾಜಸ್ತದ್ಗತೋ ವಿಷ್ಣು. ಒಳಗಿರೋ ವಿಷ್ಣು ಏನಂತ ವಿರಾಟ್. ಇದು ವೈರಾಜ ಅಂದ್ರೇನು? ಬ್ರಹ್ಮಾಂಡವನ್ನು ಪ್ರತಿಮೆಯನ್ನಾಗಿ ಚಿಂತಿಸ್ತೇವಲ್ಲ, ಆ ರೂಪಕ್ಕೆ ವಿರಾಟ್ ರೂಪ ಅಂತ ಹೆಸರಿದೆ. ಅಥವಾ ಸರ್ವತೋ ವಿಷ್ಣುರ್ ಅಥವಾ ಸರ್ವತೋ ವರಹ. ಅದು ವೈರಾಜ ಅಂತ ಕರೀರಿ, ವಿಷ್ಣು ಅಂತ ಕರೀರಿ, ಒಟ್ಟು ಸರ್ವತೋ ವರಹ, ಎಲ್ಲಕ್ಕಿಂತ ಶ್ರೇಷ್ಠನಾಗಿರ್ತಕ್ಕಂಥವನು ವಿಷ್ಣು. ಇತಿ ಭಾಗವತ ತಂತ್ರೇ. ಈಗ ಭಾಗವತ ತಂತ್ರದಲ್ಲಿ ಹೇಳಿದೆ ಅಂತ ಹೇಳ್ತಾರೆ. ಮುಂದಿಂದ ನಾಳೆ